जय माता। सर्वमंगलमांगल्ये शिवे सर्वार्थसाधिके शरण्ये त्र्यंबके देवी नारायणी नमोस्तुते। कावेरी लोकपावनी संगमक्षेत्रे सुस्थिते श्रीचक्रराजसहिते श्रीनिमिषाम्बा नमोस्तुते। सरस्वती नमस्तुभ्यं वरदे कामरूपिणी विद्यारंभं करिष्यामि सिद्धिर्भवतु मे सदा। ओम ऐं ह्रीं क्लीं ಚಾಮುಂಡಾಯ ವಿಚ್ಚೆ। सरस्वती नमस्तुभ्यं वरदे कामरूपिणी विद्यारंभं करिष्यामि सिद्धिर्भवतु मे सदा। ಎಲ್ಲ ಸತ್ಸಂಗಿಗಳಿಗೂ ಒಳ್ಳೆಯದಾಗಲಿ। ಇಲ್ಲಿರೋರು, ಬೇರೆ ದೇಶದಲ್ಲಿರೋರು ಹಾಗೂ ಪ್ರತಿಯೊಬ್ಬರಿಗೂ ಕೂಡ ದೇವಿ ಹಾಗೂ ಈಶ್ವರನ ಕೃಪೆ ನಿರಂತರವಾಗಿ ಧಾರಾಳವಾಗಿ ಹರಿಲಿ ಅಂತ ಹೇಳಿ ನಮ್ಮ ಪ್ರಾರ್ಥನೆ। ಪುತ್ರ ಪೌತ್ರಗಳೆಲ್ಲರೂ ಕೂಡ ಶುಭವಾಗಿ, ಎಲ್ಲರೂ ಆರೋಗ್ಯದಿಂದ, ಎಲ್ಲರೂ ಇಚ್ಛಾಜ್ಞಾನ ಕ್ರಿಯಾಶಕ್ತಿಯಿಂದ ಸ್ಪಂದಿಸಲಿ ಅಂತ ಹೇಳಿ ಎಲ್ಲರಿಗೂ ನಿಮ್ಮ ಮಕ್ಕಳುಗಳು, ನಿಮ್ಮ ಪುತ್ರ ಎಲ್ಲರಿಗೂ ಕೂಡ ದೇವಿಯ ಆಶೀರ್ವಾದ ಸಂಪೂರ್ಣ ಇದೆ ಅಂತ ಹೇಳಿ ಪ್ರಾರಂಭ ಮಾಡಿ ಪರಾಮರ್ಶೋ ಇರತಕ್ಕಂಥ ವಿಚಾರ। ಜಯ ಮಾತಾ। ಇವತ್ತು ಒಂದು ವಿಶಿಷ್ಟವಾದಂಥ ಅನುಭವ ನನಗೆ ಬೆಳಗಿನ ಜಾವ ಆಯಿತು। ನನಗೆ ಯೋಗಿನಿ ದೇವತೆ ಒಬ್ಬಳು ಬಂದು ದರ್ಶನ ಕೊಟ್ಟು, ಅದು ಯಾವ ಯೋಗಿನಿ ಅಂದರೆ ಚತುಷ್ಷಷ್ಠಿ ಯೋಗಿನಿ। ಆ ಯೋಗಿನಿ ದೇವತೆ ಬಂದು ಒಂದು ಕ್ಷಣ ಅಷ್ಟೇ, ಕೆಲವು ಕ್ಷಣಗಳು ಅಂತ ಹೇಳ್ಬೋದು, ಈ ದರ್ಶನವನ್ನು ಕೊಟ್ಟು ನನ್ನ ಎಬ್ಸಿದ್ಲು ಒಂದು ರೀತಿ ಎಬ್ಸಿ। ಅದರಲ್ಲಿ ಏನು ವಿಶೇಷ ಅಂದರೆ, ನಾನು ಹಾಗೂ ಯೋಗಿನಿ ದೇವತೆ ಆದಂಥ ಶಿವ, ನಾನು ದೇವಿ ಹಾಗೂ ಈಶ್ವರ ಇವತ್ತು ನಿನಗೆ ದರ್ಶನ ಕೊಡ್ತೀನಿ ಅಂತ ಹೇಳು। ಶುರು ಮಾಡಿದಾಗ ಪ್ರಾರಂಭದಲ್ಲಿ ಬಾಗಿಲು ತೆಗೆದಿಡು ಅಂತ ಹೇಳಲು, ಅದು ಸುಮಾರು 5:45 6 ಗಂಟೆ ಎಚ್ಚರ ಆಯ್ತು ನನಗೆ। ಸಾಮಾನ್ಯವಾಗಿ ಹೇಳೋನು 5:30 4:15 5:15ಗೆಲ್ಲ ಹೇಳೋನು ನಾನು, ಬಟ್ ಏನೋ ಇವತ್ತು ಈ ಕನಸಿನಿಂದ ಎಚ್ಚರ ಆಯಿತು, ಈ ದರ್ಶನದಿಂದ ಎಚ್ಚರ ಆಯಿತು। ಸೊ ಹಾಗಾಗಿ ಅದಕ್ಕೆ ಈಗ ನೀವು ಅಂದ್ಕೊಂಡಿರೋಂಗೆ ಆ ಬಾಗಿಲು ತೆಗೆದಿರೋದು ಅದಕ್ಕೇ। ಎನಿ ಮೂಮೆಂಟ್ ಬರ್ತಾಳೆ ಅವಳು। ಸ್ಥೂಲದಲ್ಲಿ ಬರಬೇಕು ಅಂತ ಏನಿಲ್ಲ, ಅಪರೋಕ್ಷವಾಗಿ ಬರ್ಬೋದು, ಪ್ರತ್ಯಕ್ಷವಾಗಿ ಬರ್ಬೋದು। ದೇವಿ ಚೈತನ್ಯ ಹೇಗೆ ಬೇಕಾದ್ರೂ ಬರ್ಬೋದು, ಸ್ಥೂಲದಲ್ಲಿ ಬರ್ಬೋದು ಅಥವಾ ರೂಪವನ್ನು ಇಲ್ಲದೆ ಬರ್ಬೋದು, ಆದರೆ ಚೈತನ್ಯ ಇದೆ ಅನ್ನೋತಕ್ಕಂಥ ಪ್ರತೀತಿ ಮುಖ್ಯವಾಗಿ ಇವತ್ತು ಕಂಡಿದ್ದು। ಸೊ ನಾನು ಬೆಳಗ್ಗೆ ಮೇಕಲಂಗ್ ಮಾಡಿದಾಗ ಮೇಕಲಂಗ್ ಹೇಳಿದೆ ಈ ವಿಚಾರ, ಡ್ಯಾಡಿಗೆ ತಿಳಿಸ್ಬಿಡು ಈ ವಿಚಾರ ಅಂತ ಹೇಳಿದೆ। ಆದ್ದರಿಂದ ಈ ದೇವತೆಗಳೆಲ್ಲ ಈ ಮುಂಜಾನೆಗಿಂತ ಹೆಚ್ಚಾಗಿ ಇದು ತಿರ್ಗಾ 6 ಗಂಟೆಗೆ ಮಲಗಿದೆ। 6 ಗಂಟೆಗೆ ಮಲಗಿದಾಗ ಈ ದರ್ಶನ ಆಯಿತು। ಯಾವ ಸಮಯದಲ್ಲಿ ಮಲಗಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ। ಬೆಳಗಿನ ಜಾವ ಇಲ್ಲಿ ಸುಮಾರು ಜನ ಪ್ರತೀತಿ ಇರುತ್ತೆ, ಪೂರ್ವಿಕರಲ್ಲಿ ಒಂದು ಪ್ರತೀತಿ ಇದೆ, ಏನು ಅಂದರೆ ಬೆಳಗಿನ ಜಾವ ಬಂದಿದ್ದ ಕನಸು ನಿಜವಾಗುತ್ತೆ ಅಂತ ಹೇಳಿ ಒಂದು ಇದೆ। ನಿಮಗೆ ಎಷ್ಟು ಜನಕ್ಕೆ ಗೊತ್ತೋ ಗೊತ್ತಿಲ್ವೋ ಇಲ್ಲ, ಅದೇನು ವಿಶೇಷ ಅಲ್ಲ, ಆದರೆ ಅದನ್ನು ನಾವು ತೊಗೊಳ್ಳೋದು, ಆ ಪ್ರತೀತಿನಲ್ಲಿ ತೊಗೊಳ್ಳೋದು ತುಂಬ ವಿಶೇಷ। ಸೊ ಆದ್ದರಿಂದ ಏನಾಗುತ್ತೆ ಅಂದರೆ ಲೋವರ್ ಮೈಂಡಲ್ಲಿ ನೀವು ಆಪರೇಟ್ ಮಾಡಿದಾಗ ಅದು ಹೈಯರ್ ಮೈಂಡ್ಗೆ ಅದನ್ನು ಕರ್ಕೊಂಡು ಬರಬೇಕು। ಫಸ್ಟ್ ನಾವು ಹೇಳೋದು ಏನು ಅಂದರೆ ಸಾಧನೆಯಿಂದಾನೇ ಲೋವರ್ ಮೈಂಡಿಂದ ಹೈಯರ್ ಮೈಂಡ್ಗೆ ಬರೋತಕ್ಕಂಥ ವಿಚಾರ। ಪ್ರತಿಯೊಂದನ್ನು ತರ್ಕದಲ್ಲಿ ನೋಡೋದ್ರಿಂದ
Because we are all used to looking at reason. And our mind is so trained to look at things analytically. And for everything we need a reason. ಹಿಂಗಿದ್ರೆ ಹಿಂಗೆ, ಇದರಿಂದ ಈ ಥರ ಆಯಿತು ಅಂತ ಹೇಳಿ ಏನಾಗುತ್ತೆ ನಮ್ಮಲ್ಲಿ ಈ ರೀಸನಿಂಗು, ಲಾಜಿಕಲ್ ಮೈಂಡು, ವಿ ಹ್ಯಾವ್ ಬೀನ್ ಟ್ರೈನ್ಡ್ ಲಾಜಿಕಲಿ. ಸೊ ನಿಮಗೆ ಗೊತ್ತಿರೋ ಹಾಗೆ the logical part of the brain is, as I've been telling you, periodically is left-hand side is very logical based, left-hand side of the brain. And right-hand side of the brain is what we call it as intuitive based. So normally it depends how to shift over from left-hand side to right-hand side. Normally when you do sadhana, you have to make a kind of a will. Will andre I am talking about a mental will and a mental determination, so that we don't get all these things from the left-hand side of the brain. ಈಗ ಕೆಟ್ಟ ಕನಸು ಬಂದು ಅಂದರೂ ಕೂಡ it is triggered from the left-hand side only. ನಿಮಗೆ ಒಳ್ಳೆಯ ಕನಸು ಬಂದರೂ ಕೂಡ ಇಟ್ ಇಸ್ ಓನ್ಲಿ ಹ್ಯಾಪನಿಂಗ್ಸ್ ವಿಚ್ ಹ್ಯಾವ್ ಹ್ಯಾಪನ್ಡ್ ಈದರ್ ಬಿಫೋರ್ ಯು ವೆಂಟ್ ಟು ಸ್ಲೀಪ್ ಆರ್ ಫ್ರಮ್ 15 days to 20 days ಹಿಂದೆಯಿಂದ ನಿಮಗೆಲ್ಲ ಬ್ಯಾಡ್ ಡ್ರೀಮ್ಸು ಬರೋದು. ಒನ್ ಯು ಡೂ ಸಾಧನ ಆಗಾಗ ಒಂದೊಂದು ಸ್ವಲ್ಪ ಯು ಗೆಟ್ ಡಿವೈನ್ ಡ್ರೀಮ್ಸ್, ಇಫ್ ನಾಟ್ ಗುಡ್ ಡ್ರೀಮ್ ಅಟ್ಲೀಸ್ಟ್ ಅ ಡಿವೈನ್ ಡ್ರೀಮ್. ಅದು ಡಿವೈನ್ ಡ್ರೀಮ್ ಏನು ಅಂದರೆ ಇಟ್ ಜಸ್ಟ್ ಕಮ್ಸ್ ಇನ್ ಆ್ಯಂಡ್ ಗೋಸ್ ಔಟ್ ಇನ್ ಅ ಫ್ಲ್ಯಾಶ್. ಅದೇನಾಗುತ್ತೆ ಅಂದಾಗ ದ ಥಿಂಗ್ ಯು ಹ್ಯಾಪನ್ ಟು ಸಿ ಆ್ಯಂಡ್ ವಾಟ್ ಯು ಸಿ ಇಸ್ ವಾಟ್ ಯು ಗೆಟ್ ಅನ್ನೋದು, ಬಟ್ ಯು ಹ್ಯಾವ್ ಟು ಗೆಟ್ ಇಟ್ ಅಲ್ಲ, ಯು ಹ್ಯಾವ್ ಟು ಗೆಟ್ ಇಟ್ ಅಲ್ಲ, ದ ಪ್ರಾಂಪ್ಟ್ ಯು ಹ್ಯಾವ್ ಟು ಗೆಟ್ ಇಟ್. ಸೊ ಫಸ್ಟ್ ಯು ಹ್ಯಾವ್ ಟು ಟ್ಯೂನ್ ಯುವರ್ ಸೆಲ್ಫ್. ಲುಕ್ ಬಿಫೋರ್ ಗೋಯಿಂಗ್ ಟು ಬೆಡ್, if at all there is any dream, let it come from the right-hand side of the brain, and that right-hand side of the brain is it is from that intuitive part of the brain. Right-hand side of the brain is very intuitive. Each one, irrespective of your caste, color and creed, each one of you have got, as a human being, once you are born, you have got the power to intuit. ಪ್ರೇರಣಾ ಶಕ್ತಿ ತನಗೆ ತಾನೇನೆ ಬರುತ್ತೆ. ಸೊ only thing is you have to become very subtle. You have to have that right kind of do good and all that. Do good, be good, talk good, say good, all those things which you have been every day prompted by me in that question and answer session. If you can just consolidate all that, then you will understand what is the finer point I got today from this discourse. It's hardly a minute or a minute and a half, because I'm not going to torture you for more than 1.5 minutes. Because within 1.5 minutes, you will get that kind of an input. I am not going to go on talking for hours together. Because the subtlety of you is, it happens within a minute or within 1.5 minutes. The subtle portion of your brain, of the right-hand side of the brain, intuits in you, and that you hold it in your brain and to your being, into your being, is not more than 1.5 minutes. Because so you are so used to talking wala 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 wala. So your mind is only in that wala 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 wala. Ee wala wala andre, I call it in English as a cacophony. There is so much of mental, it's not negative, neither it is positive.
ನೀದರ್ ಇಟ್ ಇಸ್ ಡಿವೈನ್. ಸೊ ಏನಾಗುತ್ತೆ ಅಂದರೆ ಮಾತಾಡಿ ಮೋಸ್ಟ್ ಆಫ್ ಯುವರ್ ಮೈಂಡ್ ಇಸ್ ಅಲೈನ್ಡ್ ಟು ಬೀಯಿಂಗ್ ಅ ಚಾಟರ್ ಬಾಕ್ಸ್. ವೆರಿ ನೈಸ್ಲಿ ಟು ಪುಟ್ ಇಟ್ ಇಸ್ ಇಟ್ಸ್ ನೈಸ್ ಚಾಟರ್ ಬಾಕ್ಸ್ ಅಂದರೆ ಮಾತೇ ಆಡಲ್ಲ ಅನ್ನೋದಕ್ಕಿಂತ ಇಟ್ ಇಸ್ ಬೆಟರ್ ಟು ಬಿ ಎ ಚಾಟರ್ ಬಾಕ್ಸ್. ಬಟ್ ಯುವರ್ ಬ್ರೈನ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಅ ಸಮ್ ಸ್ಟೋರೇಜ್ of a box called as intuitive box. So more the input is only or is pertaining only to this right hand side of the brain, which goes on prompting you. All of you had this kind of a prompts. And especially all of you know how to intuit negatively. 99% of you, not only you, I am talking about the whole of this world, if something negative is going to happen, ಯಾರೋ ಮನೆಯಲ್ಲಿ ತೀರ್ಕೋತಾರೆ ಅಥವಾ ಯಾರೋ ನಿಮ್ಮ ಹತ್ತಿರ ಸಂಬಂಧದವ್ರು ಯಾರೋ ತೀರ್ಕೋತಾರೆ ಅಥವಾ ಇನ್ನೇನಾರೋ ಅವ್ರಿಗೆ ಇನ್ನೇನು ಸದ್ಗತಿ ಬರುತ್ತೆ ಅನ್ನೋದೆಲ್ಲ ನಿಮಗೆ ಅದು ಫೀಲಿಂಗ್ ಬಂದ್ಬಿಡುತ್ತೆ. ಸೊ ನಿಮಗೆ ಅದೆಲ್ಲಿ ಎಲ್ಲಿ ಫೀಲ್ ಆಗುತ್ತೆ ಅಂದರೆ ಸ್ವಾಧಿಷ್ಠಾನದಲ್ಲಿ ಫೀಲ್ ಆಗುತ್ತೆ. ಇನ್ ದ ಚಕ್ರ ಕಾಲ್ಡ್ ಆಸ್ ಸ್ವಾಧಿಷ್ಠಾನ, ದ ನೇವಲ್ ಚಕ್ರ. ಆ ನೇವಲ್ ಚಕ್ರದಲ್ಲಿ ಅದು ಬರುತ್ತೆ. ಅದರಲ್ಲಿ ನಿಮಗೆ ಸಂಕಟ ಬರುತ್ತೆ, ತುಂಬ ಏನೋ ಒಂಥರ ಹೊಟ್ಟೆ ಎಲ್ಲ ಒಂಥರ ತೊಳಸ್ದಂಗೆ ಆಗುತ್ತೆ. ಯು ಗೆಟ್ ದಿಸ್ ಕ್ವೆಸಿ ಫೀಲಿಂಗ್. ಇಂಗ್ಲೀಷ್ನಲ್ಲಿ ಅದು ಕ್ವೆಸಿ ಅಂತೇಳಿ, QUESY. ಕೈಂಡ್ ಈ ಒಂಥರ ಇರ್ಸ್ಮುರ್ಸು. ಈ ಕ್ವೆಸಿ ಫೀಲಿಂಗಿಗೆ ಕನ್ವರ್ಟೆಡ್ ಇಂಟು ಕನ್ನಡ ಇಟ್ ಇಸ್ ಕಾಲ್ಡ್ ಆಸ್ ಇರ್ಸ್ಮುರ್ಸು. ಒಂದು ಕ್ವೆಸಿ ಫೀಲಿಂಗ್ ಬರುತ್ತೆ, ಏನೋ ಸಂಕಟ ಆಗುತ್ತೆ ಹೊಟ್ಟೆನಲ್ಲಿ. ಡಿಫ್ರೆಂಟ್ ಲೆವೆಲ್ಸ್ ಆಫ್ ಸಂಕಟ ಆಗುತ್ತೆ. ಹೊಟ್ಟೆನಲ್ಲಿ ಏನೋ ಸಂಕಟ ಆಗುತ್ತೆ, ಏನೋ ಒಂಥರ ಫೀಲಿಂಗ್ ಇರುತ್ತೆ, ಏನೋ ಮೂಡ್ ಇರಲ್ಲ. And Swadhisthana has a direct impact on the brain, and the impact of the brain is directly proportional to the Swadhisthana, and that is why normally if you have a quasi stomach, if your stomach is not okay, that means your Swadhisthana is not okay. ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ತುಂಬ ಹೊಟ್ಟೆನಲ್ಲಿ ಅದು ನಿಮ್ಗೆ ಅನಿಸುತ್ತೆ, ನಾನೇನೋ ನೆನ್ನೆ ಖಾರ ತಿಂದಿದ್ದೀನಿ ಅಥವಾ ನಾನು ಸ್ವೀಟ್ ಜಾಸ್ತಿ ತಿಂದಿದ್ದೀನಿ, ಈ ರೀತಿ ಏನೇನೋ ಮನಸ್ಸಿಗೆ ಭಾವನೆ ಬರುತ್ತೆ. ಬಿಕಾಸ್ ಇಟ್ ಶೋಸ್ ದ್ಯಾಟ್ ಯು ಡೋಂಟ್ ಹ್ಯಾವ್ ಅ ಪ್ರಾಪರ್ ಮೈಂಡ್. You are not able to gauge how your stomach is and how your mind is. Mind is directly proportional to the state of the stomach. That means in spiritual terms, the mind is directly proportional to the state of your ಸ್ವಾಧಿಷ್ಠಾನ. ಹೊಟ್ಟೆನಲ್ಲಿ ಗುಡುಗುಡು ಅಂದರೆ ಅದೇನಾಗುತ್ತೆ, ತಲೆ ಒಳಗಡೆ ಎಲ್ಲ ಯು ಫೀಲ್ ವೆರಿ ಫನಿ. ವೆನ್ ಯು ಆರ್ ಫನಿ ಅಥವಾ ತಲೆನೋವು ಬಂದರೆ, ಸಿಕ್ಕಾಪಟ್ಟೆ ತಲೆನೋವು ಬಂದರೆ, ಯುವರ್ ಸ್ವಾಧಿಷ್ಠಾನ ಇಸ್ ನಾಟ್ ಆಲ್ ರೈಟ್. ವೆನ್ ದ ಸ್ವಾಧಿಷ್ಠಾನ ಇಸ್ ನಾಟ್ ಆಲ್ ರೈಟ್, ನ್ಯಾಚುರಲಿ ಹೊಟ್ಟೆನಲ್ಲಿ ಇದಾಗುತ್ತೆ, ಒಂಥರ ಯು ವಿಲ್ ಫೀಲ್ ವೆರಿ ಫನಿ, ಹೇಳೋಂಗಿಲ್ಲ ಬಿಡೋಂಗಿಲ್ಲ, ಆ ಥರ ಆಗುತ್ತೆ. ಸೊ ಲಾಟ್ ಆಫ್ ಟರ್ಬುಲೆನ್ಸ್ ಇನ್ ದ ಸ್ಟಮಕ್ ಇರುತ್ತೆ. ಲಾಟ್ ಆಫ್ ಟರ್ಬುಲೆನ್ಸ್ ಸ್ಟಮಕ್ ಶುರು ಆಯಿತು ಅಂದರೆ you feel a lot of turbulence in your heart. Then automatically it goes up to your mind. ಆ ಮೈಂಡ್ಗೆ ಹೋದಾಗ ವಾಟ್ ಯು ಹ್ಯಾವ್ ಟು ಡೂ ಈಸ್ ಸಿಂಪಲ್. ಜಸ್ಟ್ ಸಿಟ್ ಫಾರ್ ಮೆಡಿಟೇಷನ್ ಫಾರ್ 2 minutes. ಡೋಂಟ್ ಈಟ್ ಪಂಜೆಂಟ್ ಫುಡ್ಸ್. ಅಂಜೆಂಟಾಗಿರೋತಕ್ಕಂಥ ಆಹಾರಗಳನ್ನ ತಗೋಬೇಡಿ. ಸ್ವಲ್ಪ ಯು ಗೋ ಲೈಟ್ ಆನ್ ಯುವರ್ ಸ್ಟಮಕ್, ಓಕೆ, ಆ್ಯಂಡ್ ಸ್ವಲ್ಪ ರೆಸ್ಟ್ ಮಾಡ್ಕೊಳ್ಳಿ. ರೆಸ್ಟ್ ಅಂದರೆ ಕೂತ್ಕೊಂಡು ರೆಸ್ಟ್ ಮಾಡೋದಲ್ಲ, ಮಲ್ಕೊಂಡು ರೆಸ್ಟ್ ಮಾಡಿ. ಸೊ ಅಲೌ ಯುವರ್ ಸ್ಟಮಕ್ ಟು ಬ್ರೀತ್ ಈಸಿ. ಅಲೌ ಯುವರ್ ಸ್ವಾಧಿಷ್ಠಾನ ಟು ಬ್ರೀತ್ ಈಸಿಲಿ, ಬಿಕಾಸ್ ಸ್ವಾಧಿಷ್ಠಾನ is directly proportional. Your stomach is directly proportional to the condition of your heart. Not the heart problem alla. Condition of the heart. Heart andre it is directly proportional to your feelings. The feelings ಎಲ್ಲಿ ಶುರು ಆಗುತ್ತೆ ಅಂದರೆ ಸ್ವಾಧಿಷ್ಠಾನದಿಂದ ಶುರು ಆಗುತ್ತೆ. ಅಲ್ಲಾಗ ಅದು ಹಾರ್ಟ್ ಕನ್ವೆ ಆದಾಗ ನಿಮ್ಗೆ ಏನಾಗುತ್ತೆ ಅಂದರೆ ಯು ಫೀಲ್ ಐದರ್
overcome either with too much of emotions, and when you are overcome with emotions, then there is too much of turbulence in the heart, too much of turbulence in the stomach, too much of turbulence in your feelings. ಇದು ಮುಖ್ಯವಾಗಿ ನೀವು ನೋಡ್ಕೋಬೇಕು. ನೀವು ಎಷ್ಟು ಅಂದ್ಕೊಳ್ತೀರೋ, ಬಿಕಾಸ್ ಸಿ ದ ಹೋಲ್ ಆಫ್ ದ ಬಾಡಿ ಈಸ್ ಕಂಟ್ರೋಲ್ಡ್ ಬೈ ಯೋರ್ ಸೆಲ್ಫ್. ಯು ನೀಡ್ ನಾಟ್ ಗೋ ಟು ಅ ಡಾಕ್ಟರ್. ಅರ್ಧಕ್ಕರ್ಧ ಕಾಯಿಲೆ ಬಂದಿರೋದು ಏನು ಅಂದರೆ ಮೈಂಡ್ ಬೇಸ್ಡ್ ಕಾಯಿಲೆನೇ. 99% ಆಫ್ ದ ಮೈಂಡ್ ಸರಿ ಇಲ್ಲದೆ ಇರೋದ್ರಿಂದಾನೇ ಎಲ್ಲ ರೀತಿ ಕಾಯಿಲೆನೂ ಶುರುವಾಗುತ್ತೆ. ಅದು ಈ ರೀತಿ ಸೋಂಕು ಕಾಯಿಲೆ ಎಲ್ಲ ಬಂದಿರೋದು ಯಾಕೆ ಅಂದಾಗ ದ ಮೈಂಡ್ ಇಸ್ ನಾಟ್ ಟರ್ಬ್ಯುಲೆಂಟ್. ಈ ಸೋಂಕು ಕಾಯಿಲೆ ಏನು ಮಾಡುತ್ತೆ ಅಂದರೆ, ಐ ಆಮ್ ಟಾಕಿಂಗ್ ಅಬೌಟ್ ದಿಸ್ ಕೋವಿಡ್. ಈ ಕೋವಿಡ್ ಏನು ಮಾಡುತ್ತೆ ಅಂದಾಗ ಇನ್ನೂ ಮೈಂಡನ್ನು ಇನ್ನೂ ಟರ್ಬ್ಯುಲೆಂಟ್ ಮಾಡುತ್ತೆ. ಈ ಟೈಮಲ್ಲಿ ಏನಾಗುತ್ತೆ ಅಂದಾಗ ಫಸ್ಟು ಹಾರ್ಟಲ್ಲಿ ಅಂದರೆ ನಿಮ್ಗೇನಾಗುತ್ತೆ, ಲಂಗ್ಸಲ್ಲೆಲ್ಲ ತುಂಬ ಒಂದು ರೀತಿ ಕೆಮ್ದಂಗೆ ಆಗುತ್ತೆ, ಕೆಮ್ಮೋತಕ್ಕಂಥ ಫೀಲಿಂಗ್ ಬರುತ್ತೆ. ಗಂಟ್ಲಲ್ಲಿ ಏನೋ ಕರಕರ ಕಿರಿಕಿರಿ ಎಲ್ಲ ಶುರುವಾಗುತ್ತೆ, ಕೀಚೆಲ್ಲ ಶುರುವಾಗುತ್ತೆ. ಸೊ ಯು ಫೈಂಡ್ ಸೋ ಮೆನಿ ಪ್ರಾಬ್ಲಮ್ಸ್. ಯು ವಿಲ್ ಆಲ್ವೇಸ್ ಥಿಂಕ್, ಒಂದು ಸಣ್ಣದಾಗಿ ಏನಾದ್ರು ಗಂಟ್ಲು ನೋವು ಬಂತಂದ್ರೆ ಓಹೋ ಇದು ಕೋವಿಡ್ ಇರಬೇಕು, ಯುನೋ, ಬಿಕಾಸ್ ದ ಮೈಂಡ್ ಈಸ್ ನಾಟ್ ಓಕೆ. ಎಂಥ ಕೋವಿಡ್ ಬಂದರೂ ಕೂಡ ಯು ಹ್ಯಾವ್ ದಟ್ ಇಮ್ಯೂನ್ ಸಿಸ್ಟಮ್. Every human being has a kind of 30% humans have this kind of 30% immune system. And that immune system is directly proportional to the extent of the mind which is bothering you, or the mind is propitiating you on the right spirit. So mind is the culprit. So if you have a weak mind, ಅಲ್ಲಿ ಏನಾಗುತ್ತೆ, ಡಿಟರ್ಮಿನೇಷನ್ನು, ವಿಲ್ ಪವರು, ಅದೆಲ್ಲ ಗ್ರಿಟ್ಟು, ಅದೆಲ್ಲ ನಿಮಗೆಲ್ಲ ಹೇಳಿರೋ ಕಥೆಗಳೇನೆ. ಅದನ್ನು ತಿರ್ಗಿ ಅದನ್ನೇ ಹೇಳೋಕ್ಕೆ ಶುರು ಇಲ್ಲ ನನಗೆ. ಐ ಡೋಂಟ್ ಲೈಕ್ ಇಟ್ ಆಲ್ಸೋ, ಬಿಕಾಸ್ ಬೈ ದಿಸ್ ಟೈಮ್ ಯು ಶುಡ್ ನೌ ಬಿ ಮೋರ್ ಟುವರ್ಡ್ಸ್ ಬೀಯಿಂಗ್ ಹೈಲಿ ಡಿವೈನ್. ಪಾಸಿಟಿವ್ ಅಂತ ನಿಮ್ಗೆ ಗೊತ್ತಲ್ಲ. ಪಾಸಿಟಿವ್ ಈಸ್ ಓನ್ಲಿ 1%. Being divine is 99%. Your mind, if you make it divine, then you are 99% okay. You all talk only positive. I don't know what you understand by positiveness. You should understand your positiveness is not created by your Creator. Has given you that kind of an impetus to propel your mind in a positive mind. ಐ ಆಮ್ ಪಾಸಿಟಿವ್ ಅಂದರೆ ನೀವು ಅರ್ಥ ಮಾಡ್ಕೋಬೇಕು ದಟ್ ಅಟ್ಲೀಸ್ಟ್ ಐ ಹ್ಯಾವ್ ಅ ಪಾಸಿಟಿವ್ ಮೈಂಡ್. ವೇರ್ ಪಾಸಿಟಿವ್ ಮೈಂಡ್ ಅಂದರೆ ಏನು, ಐ ಡೋಂಟ್ ಹ್ಯಾವ್ ಅ ವೀಕ್ ಮೈಂಡ್, ಐ ಡೋಂಟ್ ಹ್ಯಾವ್ ಅ ವೀಕ್ ಗ್ರಿಟ್, ಐ ಡೋಂಟ್ ಹ್ಯಾವ್ ಅ ವೀಕ್ ಡಿಟರ್ಮಿನೇಷನ್. ಮೈ ಡಿಟರ್ಮಿನೇಷನ್ ಇಸ್ ಜಸ್ಟ್ ಫ್ಯಾಂಟಾಸ್ಟಿಕ್. Your determination, grit and your willpower is directly dependent upon how much your Creator has created you. And ಇದೆಲ್ಲ ಏನಾಗುತ್ತೆ, +20%, it depends on how that human being is formed. 99%. ಈ +20% ಯಾವಾಗುತ್ತೆ ಆಗುತ್ತೆ ಅಂದಾಗ, ಆಫ್ಟರ್ ದ ಏಜ್ ಆಫ್ 6 he keeps adding, because of his well-being, of his culture, of his parents, of all his ಪೂರ್ವ ಜನ್ಮ, ಅದು 10%. ಆ ಮಿಕ್ಕಿದ್ದೆಲ್ಲ 90% ಎಲ್ಲ ಬಂದಿದ್ದು ಏನು ಅಂದರೆ ಗ್ರಿಟ್ಟು, ಡಿಟರ್ಮಿನೇಷನ್ನು, ಸಂಸ್ಕಾರ ಎಲ್ಲ ಬಂದಂಗೆ, ಸಂಸ್ಕೃತಿ ಎಲ್ಲ ಬಂದಂಗೆ ಲೆಕ್ಕ. ಡು ಯು ಹ್ಯಾವ್ ಟು ನೋ ದಟ್ ಅಬೌಟ್ ಯುವರ್ ಸೈಕ್? ನಿಮ್ಮ ಸೈಕ್ ಏನಾಗುತ್ತೆ, ನೀವು ಹುಟ್ಟಿದಾಗ ನಿಮ್ಮ ತಂದೆ ತಾಯಿಯಿಂದ ಬಂದಿರೋದು ನಿಮಗೆ. ನಿಮ್ಮ your Creator has created you to have such a father and such a mother. He himself has decided, he or she, your father or mother, is decided by the Creator. Creator can be he, Creator can be she. ಸೊ ನಿಮ್ಮ ತಂದೆ ತಾಯಿ, ನಿಮ್ಮ ತಾತ ಅಜ್ಜಿ, ನಿಮ್ಮ ಮುತ್ತಾತ ಮುತ್ತಜ್ಜಿ, ಲೈಕ್ ದಿಸ್ ಆನ್ and on and on and on, it go to the right, go to the top.
ಅದರಲ್ಲೆಲ್ಲ ನಿಮ್ಗೆ ಏನು ಮಾಡ್ತಾರೆ, ನಿಮ್ಮ ತಂದೆ ತಾಯಿನ ಸೃಷ್ಟಿ ಮಾಡಿದ್ದಾರೆ. ನಿಮ್ಮ ತಂದೆ ತಾಯಿನ ಸೃಷ್ಟಿ ಮಾಡಿದಂಥ ನಿಮ್ಮ ತಾತ ಅಜ್ಜಿ, ನಿಮ್ಮ ತಾತ ಅಜ್ಜಿನ ಸೃಷ್ಟಿ ಮಾಡಿದಂಥ ಅವರ ತಾತ ಅಜ್ಜಿ, ಹಿಂಗೆ ಒಂದೊಂದಾಗಿ ಕ್ರಿಯೇಷನ್ ಆಸ್ ಕ್ರೆಪ್ಟ್ ಟು ಸೋ ಹೈ ಇನ್ ದ ಲ್ಯಾಡರ್ ಆಫ್ ಎವಲ್ಯೂಷನ್. ಈ ಲ್ಯಾಡರ್ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲೇನು ಮಾಡ್ತಾರೆ, ನಿಮ್ಮ ತಂದೆ ತಾಯಿ, ನಿಮ್ಮ ತಾತ ಅಜ್ಜಿ ಎಲ್ಲ ಏನು ಮಾಡ್ತಾರೆ ಅಂದಾಗ ನಿಮ್ಮಲ್ಲಿ ಬೇಕಾಗಿರೋತಕ್ಕಂಥ ಆ ಕಾಲಕ್ಕೆ ಬೇಕಾಗಿರೋತಕ್ಕಂಥ ಎಜುಕೇಷನು, ಆ ಕಾಲದಲ್ಲಿ ಬೇಕಾಗಿರೋತಕ್ಕಂಥ ರೀತಿ ನೀತಿ. ಈ ಎಜುಕೇಷನಲ್ಲಿ ಏನಾಗುತ್ತೆ ಅಂದರೆ ರೀತಿ ನೀತಿ ಧರ್ಮ ಎಲ್ಲ ಬ್ಲೆಂಡಾಗಿ ಕಳಿಸಿದ್ದಾರೆ ನಮ್ಮ ತಾತ ಅಜ್ಜಿ ಎಲ್ಲ. ನಮ್ಮ ತಂದೆ ತಾಯಿಗೂ ಕಳಿಸಿದವರೇನೆ, ಅವರ ತಂದೆ ತಾಯಿ ಕಳಿಸಿರತಕ್ಕಂಥ ನಮ್ಮ ಅಜ್ಜ ಬಿಜ್ಜಿ ಅವರೆಲ್ಲ ಆ ಲೈನ್ಗೆ ಬಂದ್ಬಿಡ್ತಾರೆ. ಆ ಟೈಮಲ್ಲಿ ಏನೇನಿತ್ತೋ ಕಲ್ಚರು, ಆ ಟೈಮಲ್ಲಿ ಏನು ಎಜುಕೇಷನ್ ಇತ್ತೋ, ಆ ಟೈಮಲ್ಲಿ ಏನು ಕಲ್ಚರ್ ಇತ್ತೋ ಅದನ್ನೆಲ್ಲ ಇದು ನಮ್ಮ ಸೃಷ್ಟಿಕರ್ತ ಆದಂಥ ದೇವಿ ಅಥವಾ ಈಶ್ವರ ಅಥವಾ ನಾರಾಯಣ ಅದನ್ನೆಲ್ಲ ಕ್ಲೀನಾಗಿ ಆ ಜೆನೆಟಿಕ್ ಕೋಡ್ನಲ್ಲಿ ಸೇರಿಸಿ ಕಳಿಸಿದ್ದಾರೆ. ಹಾಗೆ ಹ್ಯಾಬಿಟ್ಸು, ಟ್ರೈಟ್ಸು ಅದೆಲ್ಲ ಜೀನಿಂದ ಬರುತ್ತೆ. ಈಗ ನಾವು ಚೆನ್ನಾಗಿತ್ತು ಅಂದರೆ ನಮ್ಮ ತಂದೆ ತಾಯಿ ಚೆನ್ನಾಗಿದ್ದಾರೆ, ನಮ್ಮ ತಾತ ಅಜ್ಜಿ ಚೆನ್ನಾಗಿದ್ದಾರೆ. ನಾವು ಚೆನ್ನಾಗಿಲ್ಲ ಅಂದರೆ ಅವರಲ್ಲೂ ಏನೋ ಆ ಒಂದು ಜೀನೋ ಅವ್ರಲ್ಲಿ ಬಂದಿದೆ. ನಾವು ಪ್ರಳಯಾಂತಕ ಆದರೆ ಯಾವುದೋ ನಮ್ಮ ಒಂದು ಜೀನಲ್ಲಿ ಆ ಒಂದು ಎಲಿಮೆಂಟ್ ಇರುತ್ತೆ, ನಮ್ಮ ತಾತ ಅಜ್ಜಿ ಮುತ್ತಜ್ಜ ಮುತ್ತಾತಿ. ಅದಕ್ಕೆ ಏನಾಗುತ್ತೆ ಅಂದಾಗ ಆ ಜೀನೆಲ್ಲ ಸೃಷ್ಟಿ ಮಾಡಬೇಕಾದ್ರೆ ನಾವು ಅದನ್ನೇ ಸಂಸ್ಕಾರ ಅಂತ ಹೇಳೋದು. ಆ ಜೀನನ್ನು ಎಸ್ಟಾಬ್ಲಿಷ್ ಮಾಡಿದಾಗ ಸಂಸ್ಕಾರ ಸಂಸ್ಕೃತಿ ಎಲ್ಲ ಮಾಡೋದು ನಾವು. ನಮ್ಮ ತಾತ ಅಜ್ಜಿ ಮಾಡಿದಂಥ, ಅವರ ತಂದೆ ತಾಯಿ ಮಾಡಿದಂಥ ಆ ಸಂಸ್ಕಾರ ಸಂಸ್ಕೃತಿ ಅದನ್ನೆಲ್ಲ ನಾವು ಅಲ್ಲಿ ಮಾಡಿದ್ವಿ. ಅದು ಮಾಡಿದಾಗ ಏನಾಯಿತು, ಟ್ರೆಡಿಷ್ನಲ್ ಆಗಿ ಏನಾಯಿತು ಅಂದಾಗ ಹಲವಾರು ಗ್ರಹಗತಿಗಳ ಮೂಲಕ ಅದನ್ನು ಫಾರ್ಮ್ ಆಯಿತು. ಈಗ ನಮಗಿರೋ ಅಷ್ಟು ಜೀನು ನಮ್ಮ ಮಕ್ಕಳಿಗೆ ಇಲ್ಲದೆ ಇರುತ್ತೆ, ಅಥವಾ ನಮ್ಮ ಮಕ್ಕಳಲ್ಲಿ ಏನಾದ್ರು ಎಕ್ಸ್ಟ್ರಾ ಜೀನ್ ಏನಾದ್ರು ಇರುತ್ತೆ. ಜೀನ್ ಏನು ಎಕ್ಸ್ಟ್ರಾ ಆಗಲ್ಲ, ಒಂದೇ ಜೀನೇ. ಅವ್ರಿಗೂ ಅದೇ ಹೆಲಿಕಲ್ ಬಾಂಡು, ನಮಗೂ ಅದೇ ಹೆಲಿಕಲ್ ಬಾಂಡೇನೆ. ಬಟ್ ಅಲ್ಲಿರೋತಕ್ಕಂಥ ಟ್ರೈಟ್ಸ್, ಒಬ್ಬರಿಗೆ ನೈಲಾನ್ ವಯರ್ನಲ್ಲಿ ಒಂದು ಜೀನ್ ಇರುತ್ತೆ ಅಂತ ಅಂದ್ಕೊಳ್ಳಿ ಎಕ್ಸಾಂಪಲ್, ಇನ್ನೊಬ್ಬರಿಗೆ ಸ್ಯಾಟಿನ್ ವಯರ್ನಲ್ಲಿ ಒಂದು ಜೀನ್ ಇರುತ್ತೆ, ಇನ್ನೊಬ್ಬರಿಗೆ ಇನ್ಯಾವುದೋ ವೈರ್ ಕಲರ್ನಲ್ಲಿ ಆ ಥರ ಇರುತ್ತೆ. ಬಟ್ ಜೀನ್ ಒಂದೇ. ದ ನೇಚರ್ ಆಫ್ ದ ಜೀನ್ ಇಸ್ ದ ಸೇಮ್, ದ ಸ್ಟ್ರಕ್ಚರ್ ಆಫ್ ದ ಜೀನ್ ಇಸ್ ದ ಸೇಮ್. ಆದರೆ ಆ ಟ್ರೈಟ್ಸ್ ಇರುತ್ತೆ ಅಲ್ವಾ. ನಾವು ಏನೋ ಒಂದು ದಾರ ಕಟ್ತೀವಿ, ಆ ದಾರ ಯಾವ ಕಲರ್ ಇದೆ ಇಂಪಾರ್ಟೆಂಟ್ ಅಲ್ಲ. ಬಟ್ ನಮ್ಮ ಸಂಸ್ಕೃತಿನಲ್ಲಿ ಆ ದಾರ ಇಂಪಾರ್ಟೆಂಟು, ಆ ಕಲರ್ ಆಫ್ ದ ದಾರ ತುಂಬ ಇಂಪಾರ್ಟೆಂಟು. ಸೊ ಈಚ್ ಒನ್ ಆಫ್ ಅವರ್ ಜೀನ್ ಈಸ್ ಕೋಡೆಡ್ ವಿತ್ ಸಮ್ ಕೈಂಡ್ ಆಫ್ ಅ ಕಲರ್ ಟ್ರೈಟ್. ಆ ಕಲರ್ ಏನೇ ಟ್ರೈಟ್, ಅದೇನೇ ನಮ್ಮ ಸ್ವಭಾವ. ಆ ಟ್ರೈಟ್ ಅಂದರೆ ನಮ್ಮ ಸ್ವಭಾವ. ದ ನೇಚರ್ ಆಫ್ ಅವರ್ ಜೀನ್ ಹ್ಯಾಸ್ ಗಾಟ್ ಡಿಫ್ರೆಂಟ್ ಟ್ರೈಟ್ಸ್ ಆಫ್ ಅವರ್ ಫೋರ್ ಫಾದರ್ಸ್ and also all our children and our great grandchildren and our grandchildren have the same traits. Not only our great grandfather also have the traits of us, our mother, of our fathers. ಅದು ಬರುತ್ತೆ, ಅದಕ್ಕೆ ಟ್ರೈಟ್ ಇರುತ್ತೆ. ಅಂಡ್ ಅಂಡರ್ ವಾಟ್ ಹ್ಯಾಬಿಟ್ಸ್ ದೇ ಹ್ಯಾವ್, ಅವರು ಬೆಳೆದಿದ್ದ ವಾತಾವರಣ. ಆ ಟ್ರೈಟ್ಸ್ ಅಂದರೆ ಏನಾಗುತ್ತೆ, ಅವ್ರು ಬೆಳೆದಿದ್ದ ವಾತಾವರಣ, ಆ ಜೀನು, ಆ ಭೂಮಿಯಲ್ಲಿ ಹುಟ್ಟಿರ್ತಾರಲ್ಲ ಆ ಟ್ರೈಟು ಕೂಡ ಅದರಲ್ಲಿ ಇರುತ್ತೆ. ಈ ಟ್ರೈಟ್ಸನ್ನು ಸ್ಟಡಿ ಮಾಡಬೇಕು. ಅವ್ನು ನೋಡಿದ್ರೆ ಒಬ್ಬ ಮನುಷ್ಯ ಒಳ್ಳೆಯವನೋ, ಇನ್ನೊಬ್ಬ ನೋಡಿದ್ರೆ ಒಂದು ಫ್ಯಾಮಿಲಿನಲ್ಲೇ ಒಂದು ಕ್ರಿಮಿನಲ್ ಟೆಂಡೆನ್ಸಿ ಇರುತ್ತೆ, ಇನ್ನೊಬ್ಬನಿಗೆ ಡಿವೈನ್ ಟೆಂಡೆನ್ಸಿ ಇರುತ್ತೆ. ಬಟ್ ನೋಡಿದ್ರೆ ಒಂದೇ ಫ್ಯಾಮಿಲಿ ಕಸಿನ್ಸ್ ಇರ್ತಾರೆ, ಇಲ್ಲ ಒಂದೇ ಫ್ಯಾಮಿಲಿ ಇಲ್ಲ ಅಂದರೆ ಕಸಿನ್ಸ್ ಇರ್ತಾರೆ. ಟ್ರೈಟ್ಸ್ ಆರ್ ಡಿಫ್ರೆಂಟ್. ಅವ್ರು ಬೆಳೆದಿದ್ದ ವಾತಾವರಣ, ಅವ್ರನ್ನ ಬೆಳೆಸಿದ್ದ ವಾತಾವರಣ, ಟ್ರೈಟ್ಸ್ ಚೇಂಜ್. ಬಟ್ ದ ಟ್ರೈಟ್ಸ್ ವಿಲ್ ಫಾಲೋ ದ ನೆಕ್ಸ್ಟ್ ಲೈಫ್. ಈಗ ಮಕ್ಕಳುಗಳಿಗೆ ಒಂದು ಟ್ರೈಟ್ ಇರುತ್ತೆ, ಅವರ ಮಕ್ಕಳುಗಳಿಗೆ ಆ ಟ್ರೈಟು, ಅಪ್ಪ ಅಮ್ಮಂಗಿರೋ ಟ್ರೈಟು ಅವರ ಮಕ್ಕಳಿಗೆ ಬರುತ್ತೆ. ಇದೇ ಜೆನೆಟಿಕ್ ಡಿಸ್ಪೋಸಿಷನ್.
ಆ ಜೆನೆಟಿಕ್ ಡಿಸ್ಪೋಸಿಷನಲ್ಲಿ ಏನಾಗುತ್ತೆ ಅಂದರೆ ಒಬ್ಬ ಇಂಟೆಲಿಜೆಂಟ್ ಇರ್ತಾನೆ, ಇನ್ನೊಬ್ಬ ಸಾಧಾರಣವಾಗಿರ್ತಾನೆ, ಇನ್ನೊಬ್ಬನಿಗೆ ಒಂದು ವಿದ್ಯೆ ಇರುತ್ತೆ, ಇನ್ನೊಬ್ಬರಿಗೆ ಇನ್ನೊಂದು ವಿದ್ಯೆ ಇರುತ್ತೆ. ಇದೆಲ್ಲ ವಿದ್ಯೆ ಇಲ್ಲಿ ಏನು ಬರುತ್ತೆ ಅಂದಾಗ ಏನೋ ಒಂದು ಫ್ಯಾಮಿಲಿ ಹ್ಯಾಸ್ ಸಮ್ ಕೈಂಡ್ ಆಫ್ ಹೆರಿಟೇಜ್ ಆಫ್ ಎಜುಕೇಷನ್. ಅವನು ಒಳ್ಳೆಯವನೋ ಇಲ್ಲ, ಅವನು ಅಷ್ಟು ಒಳ್ಳೆಯವನೋ ಆದರೂ ಅವನಿಗೆ ಆಪರ್ಚುನಿಟೀಸ್ ಸಿಕ್ಕಿಲ್ಲ. ನಿಮಗನ್ಸುತ್ತೆ ಈ ಆಪರ್ಚುನಿಟೀಸ್ ಯಾವಾಗ ಸಿಗುತ್ತೆ? ವೆನ್ ಡು ಯು ಥಿಂಕ್ ಆಪರ್ಚುನಿಟೀಸ್ ಕಮ್? ಆಪರ್ಚುನಿಟೀಸ್ ಕಮ್ ಅಟ್ ಅವರ್ ಫಿಂಗರ್ ಟಿಪ್ಸ್. ಇಟ್ ಡಿಪೆಂಡ್ಸ್ ಆನ್ how we have mental association. How are we associated with our mind? If you are not associated with our mind culturally, then the mind is not up to the mark. It is not at all up to the mark. This is very important. But if your child born from you, you think he or she has to be intelligent, or at least your grandson or your granddaughter should be intelligent. First of all, are your children workaholic or not? First, is my child workaholic? You see, workaholic means half the problem is solved. Only grace has to come into him. ಅವನು ಎಷ್ಟೇ ಪ್ರಯತ್ನ ಮಾಡಿದ್ರೂ ಎಲ್ಲದರಲ್ಲೂ ಫೇಲಿಯರ್. ಮೈ ಓನ್ ಎಕ್ಸ್ಪೀರಿಯನ್ಸ್. ಈಗ 2 ಇಯರ್ಸಿಂದ ಇಲ್ಲ, ಬಟ್ ಒಂದು 2-3 ಇಯರ್ಸ್ವರೆಗೂ every day I was meeting scores and scores of people. I know what are the problems people faced. ಈಗ I am taking rest ಸ್ವಲ್ಪ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಆ ಥರ all of us have to look at it in a kind of a different way. ಏನಾದ್ರು ಒಂದು ಪಾಸಿಟಿವ್ ಟ್ರೈಟ್ ಅಂತ ಈಗ ನಾನು ಹೇಳಿದ್ನಲ್ಲ, ಪಾಸಿಟಿವ್ ಟ್ರೈಟ್ನ ಕನ್ವರ್ಟೆಡ್ ಇಂಟು ಅ ಡಿವೈನ್ ಟ್ರೈಟ್. ಸೊ ಯು ಹ್ಯಾವ್ ಟು ಫೈಂಡ್ ಅನ್ ಓಪನಿಂಗ್. ಬೇಕಾದಷ್ಟು ಓಪನಿಂಗ್ ಆಗಿದೆ ಈಗ. ನಿಮ್ಮ ವಿಲ್ ಪವರು ಗ್ರಿಟ್ಟು ಮತ್ತು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ, ಸೊ ದ್ಯಾಟ್ ಯು ವಿಲ್ ಹ್ಯಾವ್ ಅ ಟ್ರೈಟ್, ಅ ಕೈಂಡ್ ಆಫ್ ಅ ಡಿವೈನ್ ಟ್ರೈಟ್ ಇನ್ ಯುವರ್ ಕಾಂಪೋಸಿಷನ್. ನಿಮ್ಮ ಮೈಂಡನ್ನು ಕರೆಕ್ಟಾಗಿ ಕಂಪೋಸ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ವಿಲ್ ಪವರು ಗ್ರಿಟ್ ಡಿಟರ್ಮಿನೇಷನ್. ಯುವರ್ ಮೈಂಡ್ ಇಸ್ ವಿಲ್ ಪವರ್, ಗ್ರಿಟ್ ಆ್ಯಂಡ್ ಡಿಟರ್ಮಿನೇಷನ್. ಕೊನೆಯಲ್ಲಿ ಏನಾಗುತ್ತೆ ಅಂದಾಗ ನಿಮಗೆ ಗ್ರೇಸ್ ಬರಬೇಕು. ಇಲ್ಲಾಂದರೆ ಏನಾಗುತ್ತೆ ಅಂದರೆ ತಿಪ್ಪರ್ಲಾಗ ಹೊಡೆದ್ರು ಕೂಡ ನೀವು ಬರ್ರಿ ಯು ಆರ್ ಅಲೈನ್ಡ್ ಆ್ಯಂಡ್ ಅಕ್ಲೈಮ್ಡ್ ಓನ್ಲಿ ಟು ದ ಮನಿ ಲೆವೆಲ್ ಇನ್ ಯು. ವಾಟ್ ಈಸ್ ದ ಕೈಂಡ್ ಆಫ್ ಅ ಮನಿ ಯು ಹ್ಯಾವ್. ನಿಮಗೆ ನೆಮ್ಮದಿ ಶಾಂತಿ ದುಡ್ಡಿಂದನೇ ಅರ್ಥ ಆಗುತ್ತೆ, ಇಲ್ಲಾಂದರೆ ನೆಮ್ಮದಿ ಶಾಂತಿ ನಿಮಗೆ ಅರ್ಥ ಆಗಲ್ಲ. ರಿಯಲ್ ಪೀಸ್, ರಿಯಲ್ ಕ್ವಾಲಿಟಿ ಆಫ್ ಲೈಫ್, real peace. So the more you have vairagya, that is what all our ancestors, all our guru, hiriyas, acharyas have said. The more you have peace of mind, more the quality of your mind. More the quality of your mind, more will be the kind of a direction in life. If you want more direction in life, you have to sit and meditate. When you sit and meditate, then you will get that direction in your life. Otherwise, your 99% of your life, and to 99% of you, it's only based on money. Money, money, money. Dudu, dudu, dudu. Without money, your bottom is open. Your life's bottom is opened. ದುಡ್ಡೇ ದೊಡ್ಡಪ್ಪ ಅನ್ನೋದನ್ನು ಸ್ವಲ್ಪ ಬಿಡಿ. ನೆಮ್ಮದಿಯನ್ನೇ ನಮ್ಮ ಬಂಧು. ಪೀಸ್ ಈಸ್ ಯುವರ್ ಕ್ಲೋಸೆಸ್ಟ್ ರಿಲೇಟಿವ್. ನೆಮ್ಮದಿ ಶಾಂತಿನೇನೆ ಈಸ್ ದ ಕ್ಲೋಸೆಸ್ಟ್ ರಿಲೇಟಿವ್ ಆಫ್ ಯುವರ್ ಮೈಂಡ್.
The more you do sadhana, then all these good relatives come and sit inside you and next to you. Peace. ಅದಕ್ಕೆ ಯಾವುದೇ ಮಂತ್ರ ನೋಡಿದ್ರು ಯು ಅಬ್ಸರ್ವ್ಡ್ ದ್ಯಾಟ್ ಎಲ್ಲ ಮಂತ್ರ ಆದಮೇಲೆ ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. It is that peace which I welcome in my life. Let peace be my first name, let peace be my middle name, and let peace be my last name. ಇದನ್ನು ಪ್ರಾಧಾನ್ಯವಾಗಿ ನೀವು ಇಟ್ಕೊಂಡ್ರೆ then your work will be filled with peace and you'll always be in that track. ಈ ಪೀಸ್ನ ನೀವು ಇನ್ಸ್ಟಾಲ್ ಮಾಡಿದ್ರೇ ದಿಸ್ ಇಸ್ ಅ ಸಾಫ್ಟ್ವೇರ್ ಆ್ಯಂಡ್ ಹಾರ್ಡ್ವೇರ್. ಸಾಫ್ಟ್ವೇರ್ ಇನ್ ಯುವರ್ ಭಾವನಾ ಆ್ಯಂಡ್ ಹಾರ್ಡ್ವೇರ್ ಶುಡ್ ಬಿ ಯುವರ್ ಬ್ರೈನ್. ಎಲ್ಲವುದ್ರೂ ಶಾಂತಿ ಶಾಂತಿ ನೀವು ಮಾಡಿದ್ರೇ ನಿಮಗೆ ಶಾಂತಿ 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 ಇರುತ್ತೆ. ನೀವೇನೇ ಮಾಡಿದ್ರೂ ಕೂಡ ಏನಾಗುತ್ತೆ, ಈ ಶಾಂತಿ ಶಾಂತಿನಲ್ಲಿ ನೀವಿದ್ದರೆ ಆಗ ಏನಾಗುತ್ತೆ ಅಂದಾಗ ಯು ವಿಲ್ ನಾಟ್ ಫೀಲ್ ಟರ್ಬ್ಯುಲೆಂಟ್ ಇನ್ ಯುವರ್ ಲೈಫ್. ಯಾವಾಗಲೂ ಶಾಂತಿನಲ್ಲೇ ಇರೋ ಪ್ರಯತ್ನ ಮಾಡಿದ್ರೆ ಇವತ್ತಲ್ಲ ನಾಳೆ ಅದು ಶಾಂತಿ ಬಂದಿದೆ. ಐ ಆಮ್ ಲಿಟ್ರಲಿ ಟೆಲಿಂಗ್ ಯು, ಇವತ್ತಲ್ಲ, ಇವತ್ತು ಸಂಡೇ, ನಾಳೆ ಮಂಡೆಯಿಂದ ಸ್ವಲ್ಪ ಅದರ ಎಫೆಕ್ಟ್ ಗೊತ್ತಾಗುತ್ತೆ. ಯು ಶುಡ್ ಗಿವ್. ಯಾಕಂದರೆ ವಾಟ್ ಎವರ್ ಯುವರ್ ಏಜ್ ಇಸ್, ಆಫ್ಟರ್ 5 years ಆಫ್ ಯುವರ್ ಫಿಸಿಕಲ್ ಏಜ್ ನಿಮಗೆ ಶಾಂತಿ ಕೆಟ್ಟಿದ್ದು ಅಲ್ಲಿಂದಾನೆ. ಬಾಲ್ಯದಲ್ಲಿ ಏನಾಗುತ್ತೆ, ನಮ್ಗೆ ಅದು ಬೇಕು ಇದು ಬೇಕು ಅಂತ ಹೇಳಿ ಇನ್ನೊಬ್ರಿಗೆ ನಿಮಗೆ ಆಟ ಸಾಮಾನುಗಳನ್ನು ಕಂಪೇರ್ ಮಾಡಿರ್ತೀರ, ಅಥವಾ ನಿಮ್ಮ ಆಟ ಸಾಮಾನುಗಳನ್ನ ಅದು ಪೂರ್ಣ ಮಾಡಲಿಕ್ಕೆ ನಿಮ್ಮ ತಂದೆ ತಾಯಿಗಳು ಪ್ರಯತ್ನ ಮಾಡಿರ್ತಾರೆ. ಆಮೇಲೆ ಏನಾಯಿತು, 12 ವರ್ಷ ಆದಮೇಲೆ 12 ವರ್ಷ ಬರ್ತಾ ಇದ್ದಂಗೆ ರಿಯಲ್ ಶಾಂತಿ ಎಫೆಕ್ಟು ಬರುತ್ತೆ. ವಾಟ್ ಎವರ್ ಯು ಗೆಟ್, ಅದರಲ್ಲಿ ಏನಾಗುತ್ತೆ, ಕೆಲವರಿಗೆ ಅದು ಪೂರ್ವಜನ್ಮತ್ತು ತೃಪ್ತಿ ಬರೋತಕ್ಕಂಥ ವಿಚಾರ ಬಂದಾಗ ನಿಮಗೆಲ್ಲ ತೃಪ್ತಿ ಆಗುತ್ತೆ. ಒಂದು ಕಾಲದಲ್ಲಿ ಒಂದು ಸಣ್ಣ ಚಾಕ್ಲೇಟ್ ಕೊಟ್ಟರೆ ಆ ಚಾಕ್ಲೇಟ್ ತಿಂತಾಯಿದ್ರೆ ಅದಕ್ಕೆ ತೃಪ್ತಿ ಬರುತ್ತೆ. 12 ವರ್ಷ ಆದಮೇಲೆ ಆ ಚಾಕ್ಲೇಟ್ನಲ್ಲಿ ಅದು ತೃಪ್ತಿ ಆಗಲ್ಲ, ಸ್ವಲ್ಪ ಜಾಸ್ತಿ ಆಗುತ್ತೆ. ಈ ರೀತಿ ಡಿಫ್ರೆಂಟ್ ಸ್ಟೇಜಸ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ವಿ ಗೆಟ್. ಸೊ ವಾಟ್ ಹ್ಯಾಪನ್ಸ್ ಇಸ್, ಆ ತೃಪ್ತಿ ಕಡೆಗೇನೆ ಜನ ಗೋಸ್ ಟುವರ್ಡ್ಸ್ ದಟ್. ಹಿ ವಾಂಟ್ಸ್ ಟು ಬಿ ಸ್ಯಾಚುಯೇಟೆಡ್ ಆ್ಯಂಡ್ ದಿಸ್ ಸ್ಯಾಚುಯೇಷನ್ ಗಿವ್ಸ್ ಕಂಟೆಂಟ್ ಫೀಲಿಂಗ್. ಸ್ಯಾಟಿಸ್ಫ್ಯಾಕ್ಷನ್ ಆಮೇಲೆ, ಫಸ್ಟು ಸ್ಯಾಚುಯೇಷನ್. ನನಗೇನೋ ಒಂದು, ನನಗೆ ಹಂಬಲ, ಇದು ತೊಗೊಳ್ಳೇಬೇಕು, ಅದು ತೊಗೊಳ್ಳೇಬೇಕು, ಈ ಥರ ಬೇಕಾದಷ್ಟು ರೀತಿ ಹಂಬಲಿಸ್ತಾ ಬರ್ತೀವಿ ನಾವು. ನಂಗೆ ಯಾರೋ ಒಂದು ಆ ವಯಸ್ಸಿನಲ್ಲಿ ನಮ್ಗೆ ಯಾರೋ ಒಂದು ಆಟ ಸಾಮಾನು, ಇನ್ಯಾರ್ದೋ ಆಟ ಸಾಮಾನು ಇದೆ, ನಾವು ಕಂಪೇರ್ ಮಾಡೋಕ್ಕೆ ಶುರು ಮಾಡ್ತೀವಿ. ದ ಕಂಪ್ಯಾರಿಸನ್ ಸ್ಟಾರ್ಟ್ಸ್ when another child has a different kind of a toy. ನಾವು ಹಠ ಮಾಡೋಕ್ಕೆ ಟ್ರೈ ಮಾಡ್ತೀವಿ ನಮ್ಮ ತಂದೆ ತಾಯಿಗೆ, ನಮ್ಮ ತಾತ ಅಜ್ಜಿಗೆ. ಸೊ ಆಗೇನು ಮಾಡ್ತಾರೆ, ನಮ್ಮ ತಾತ ಅಜ್ಜಿ ಎಸ್ಪೆಷಲಿ, ಅವ್ರಿಗೆ ಆಟ ಸಾಮಾನು ಇಷ್ಟ ಅವನಿಗೆ ಅಂತ ಹೇಳಿ ಅದನ್ನು ತೃಪ್ತಿ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಕೊಡಿಸ್ತಾರೆ. ನಮಗದು ಉಳಿಸ್ಕೊಳ್ಳೋತಕ್ಕಂಥ ಕೆಪ್ಯಾಸಿಟಿ ಇಲ್ಲ. ಯಾಕೆಂದರೆ ಅವರ್ ಮೈಂಡ್ ಇಸ್ ಸ್ಟಿಲ್ ಯಂಗ್. ಬಿಕಾಸ್ ಆ ಟಾಯ್ಸ್ ಎಲ್ಲ ಕೊಡಿಸಿದಾಗ ಏನಾಗುತ್ತೆ ಅಂದಾಗ, ಎವ್ರಿ ಚೈಲ್ಡ್ ಹ್ಯಾಸ್ ಅ ಕ್ಯೂರಿಯಾಸಿಟಿ ಟು ಪ್ಲೇ ವಿತ್ ದ ಟಾಯ್. ಆ ಟಾಯ್ ಬಂದಾಗ ಏನಾಯಿತು ಅಂದಾಗ ದ ಚೈಲ್ಡ್ ಟ್ರೈಸ್ ಟು ಎಕ್ಸ್ಪೆರಿಮೆಂಟ್ ವಿತ್ ದ ಟಾಯ್. ಟಾಯ್ಸ್ ಬ್ರೇಕಬಲ್.
ಸೊ ನಮಗೆ ಗೊತ್ತಾಗಲ್ಲ, ನಮಗೆ ವಿ ಡೋಂಟ್ ಹ್ಯಾವ್ ದ ಪ್ರಾಪರ್ ಮೈಂಡ್ ಹೌ ಟು ಕೀಪ್ ದ ಟಾಯ್. ವೆರಿ ರೇರ್. ಔಟ್ ಆಫ್ 1,000 or 1,00,000 people, 1,00,000 children who can preserve their toys, there are only 5 to 10 children who know how to preserve their toy. ನಮಗೆ ಡಿಸ್ಟ್ರಕ್ಟಿವ್ ಮೈಂಡು ಅಲ್ಲಿಂದಾನೇ ನಾವು ಪಳಗಿಸಿರ್ತೀವಿ. ನಮ್ಮ ಮೈಂಡ್ ಹ್ಯಾಸ್ ಬಿಕಮ್ ಡಿಸ್ಟ್ರಕ್ಟಿವ್. ಈ ರೀತಿ ವೆನ್ ಯು ಡೋಂಟ್ ನೋ ಹೌ ಟು ಟೇಕ್ ಕೇರ್ ಆಫ್ ದಿ ಟಾಯ್, ಎಸ್ಪೆಷಲಿ ಫಾದರ್ಸ್ ಆ್ಯಂಡ್ ಗ್ರ್ಯಾಂಡ್ ಫಾದರ್ಸ್ ಆ್ಯಂಡ್ ಮದರ್ಸ್ ಆ್ಯಂಡ್ ಗ್ರ್ಯಾಂಡ್ ಮದರ್ಸ್ ಶುಡ್ ಅಂಡರ್ಸ್ಟ್ಯಾಂಡ್ ದಿಸ್. ಈಸ್ ಮೈ ಚೈಲ್ಡ್ ಡಿಸ್ಟ್ರಕ್ಟಿವ್ ಆರ್ ಈಸ್ ಮೈ ಗ್ರ್ಯಾಂಡ್ ಚೈಲ್ಡ್ ಡಿಸ್ಟ್ರಕ್ಟಿವ್, ಗ್ರ್ಯಾಂಡ್ ಸನ್ ಡಿಸ್ಟ್ರಕ್ಟಿವ್ ಅನ್ನೋದನ್ನೆಲ್ಲ ಸ್ವಲ್ಪ ನಿಗಾ ಇಡಬೇಕು. ದೆನ್ ಯು ವಿಲ್ ನೋ ದ ಟ್ರೈಟ್ ಆಫ್ ದ ಜೀನ್ ಇನ್ ದಟ್ ಬಾಯ್ ಆರ್ ಅ ಗರ್ಲ್, ಇನ್ ದ ಚೈಲ್ಡ್ ಬಾಯ್ ಆರ್ ಅ ಚೈಲ್ಡ್ ಗರ್ಲ್. ಆ ಟ್ರೈಟ್ ಗೊತ್ತಾಗ್ಬಿಡತ್ತೆ. ಜಸ್ಟ್ ಟೆಲಿಂಗ್ ಯು, ಇದು ನ್ಯಾಚುರಲ್. ಇದು ಏನು ಮಕ್ಕಳು ಇಟ್ಕೊಳ್ತಾರಾ ಅಂತ ನಮ್ಗೆ ಅನಿಸುತ್ತೆ. ದೇ ಡೋಂಟ್ ನೋ. ಚಿಲ್ಡ್ರನ್ ನಾವೇನ್ತೀವಿ, ಇಲ್ಲ ಚಿಲ್ಡ್ರನ್ ಡೋಂಟ್ ನೋ ಹೌ ಟು ಪ್ರಿಸರ್ವ್ ಅಂತ ಹೇಳ್ಬಿಟ್ಟು ನಾವೇನು ಮಾಡ್ತೀವಿ, ತೊಗೊಳ್ತಾ ಒಂದು ಕಡಿಮೆ ಬೆಲೆ ಇರೋ ಟಾಯ್ನ ತೊಗೊಳ್ತೀವಿ. ಬಟ್ ದ ಮೋರ್ ದೇ ಗೆಟ್ ಇನ್ವಾಲ್ವ್ ವಿತ್ ಅ ಟಾಯ್, ಮೋರ್ ವಿಲ್ ಬಿ ದ ಇಂಟೆಲಿಜೆಂಟ್ ಲೆವೆಲ್ ಇನ್ ದರ್ ಚೈಲ್ಡ್. ಅದು ಇರುತ್ತೆ. ಇಲ್ಲಿ ಪ್ರಿಸರ್ವ್ ಮಾಡೋಕ್ಕಾಗಲ್ಲ, ಇನ್ನೊಂದು ಅದು ಹಾಳಾಗುತ್ತೆ. ಸೊ ಏನು ಮಾಡ್ತಾರೆ, ಸ್ಟೈಲಾಗಿ ತಂದೆ ತಾಯಿರು ತಾತ ಅಜ್ಜಿ ಎಲ್ಲ ಏನು ಮಾಡ್ತಾರೆ, ಆಟಾಡು, ಹಿಂಗೆ ಅರ್ಧ ಗಂಟೆ ಕೊಡ್ತೀನಿ ಅಂತೇಳಿ ಅವರು ಪಕ್ಕ ಕೂತ್ಕೋತಾರೆ. ಈಗ ಇಲ್ಲ ಅಂದರೆ ತೊಗೊಂಡು ನೀರನ್ನ ತೆಗೆದು ಸೋಫಾ ಅಲ್ಲಂದರೆ ಶೋ ಕೇಸಲ್ಲಿ ಇಟ್ಬಿಡ್ತಾರೆ. ದೇ ಡೋಂಟ್ ನೋ ಹೌ ಟು ಪ್ರಿಸರ್ವ್ ದ ಟಾಯ್. ಐ ಆಮ್ ನಾಟ್ ಫೈಂಡಿಂಗ್ ಫಾಲ್ಟ್ ವಿತ್ ಎನಿ ಒನ್ ಆಫ್ ಯು, ನಾರ್ ವಿತ್ ಯುವರ್ ಚಿಲ್ಡ್ರನ್ ಆರ್ ವಿತ್ ಯುವರ್ ಗ್ರ್ಯಾಂಡ್ ಚಿಲ್ಡ್ರನ್. ದಿಸ್ ಈಸ್ ದ ವೇ ದ ಹ್ಯೂಮನ್ ಮೈಂಡ್ ವರ್ಕ್ಸ್. ಇನ್ whichever country, in whichever place a child is, that is the nature of the mind of the child. Mind na, I am not talking about any toy or anything. I am talking about the mind, how it has to be trained in a child. So destructive constructive child, ಅದನ್ನು ನೋಡಿ. ಸೊ ಈ ರೀತಿ ಯು ರಿವೈಂಡ್ ಯುವರ್ ಓನ್ ಚಿಲ್ಡ್ರನ್. ಈಗ ನಿಮ್ಮ ಮಗಳಿಗೆ 30 ವರ್ಷ ಅಂತ ಅಂದ್ಕೊಂಡ್ರೆ ಅವಳು 5 ವರ್ಷದಲ್ಲಿ ಹೆಂಗಿದ್ಲು, 10 ವರ್ಷದಲ್ಲಿ ಹೆಂಗಿದ್ಲು, 12 ವರ್ಷದಲ್ಲಿ ಹೆಂಗಿದ್ಲು, 15 ವರ್ಷದಲ್ಲಿ ಹೆಂಗಿದ್ಲು, ಆ ಟ್ರೈಟ್ಸ್ ಗೊತ್ತಾಗತ್ತೆ. ಆ ಟ್ರೈಟ್ಸಿಗೆ ತಕ್ಕಂತೆ ಯು ಕ್ಯಾನ್ ಫಿಕ್ಸ್ ಯುವರ್ ಚೈಲ್ಡ್. ವೈ? ಬಿಕಾಸ್ ಯು ಆರ್ ಆಲ್ಸೋ ಇನ್ ದಟ್ ಸೇಮ್ ಮೌಲ್ಡ್. ನೀವು ಅದೇ ಮೌಲ್ಡಲ್ಲೇ ಇದ್ದೀರಾ, ನೀವು ಅದೇ ಮೌಲ್ಡಲ್ಲಿ ಬೆಳೀತಾ ಇದ್ದೀರಾ. ಸೊ ದೋಸ್ ಟ್ರೈಟ್ಸ್ ಯು ಫೀಲ್, ನೋ ಐ ಕ್ಯಾನಾಟ್ ಕರೆಕ್ಟ್ ಮೈ ಸೆಲ್ಫ್, ಐ ಆಮ್ ಆಲ್ರೆಡಿ 30, ಐ ಆಮ್ 35, ಐ ಆಮ್ ಆಲ್ರೆಡಿ 40, 45, 50, 60, 70. ಆ ಟ್ರೈಟ್ಸಲ್ಲಿ ಶುರು ಆಯ್ತಲ್ಲ, ಆ ಟ್ರೈಟ್ಸಲ್ಲೇನೇ ಕಂಡಿಟ್ಕೋಬೇಕು ನೀವು. ಒಂದೇ ಮಾತು ಹೇಳ್ತೀರಾ, ನನಗೆ ಆ ಟೈಮಲ್ಲೆಲ್ಲ ನಂಗೆ ನಮ್ಮ ಅಪ್ಪ ಅಮ್ಮಂಗೆ ಅನುಕೂಲ ಇರಲಿಲ್ಲ, ಆದ್ದರಿಂದ ನನಗೆ ಆ ಟಾಯ್ಸ್ ಎಲ್ಲ ಸಿಗಲಿಲ್ಲ ಅಂತ ಹೇಳ್ತೀರಾ. ಎಸ್, ನೋ ಡೌಟ್. ಸೊ ನೀವೇನು ಮಾಡ್ತೀರಾ, ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಆ ಥರ ಟಾಯ್ನ ಕೊಡ್ತೀರ. ಯಾಕೆ ಅಂದರೆ ದ ಸ್ಟೇಟ್ ಆಫ್ ದ ಟಾಯ್ ಡಿಪೆಂಡ್ಸ್ ಅಪಾನ್ ದ ಸ್ಟೇಟ್ ಆಫ್ ಯುವರ್ ಮೈಂಡ್. What is your state of the mind? The state of the mind depends on the state. ನಾನು ಯಾತಕ್ಕೆ ಬರ್ತಾ ಇದ್ದೀನಿ, ಅದಕ್ಕೆ ಬರ್ತಾ ಇರೋದು. The state of the toy exhibits the state of your mind. How is your mind? It depends how did you enjoy your toy some couple of years ago. ನೀನು ಯಾವ ರೀತಿ ಬೆಳೆಸ, because your mind is fixed. By the time you reach your physical 11th year, ಇಲ್ಲ ನಿನಗೆ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋ ಕೆಪಾಸಿಟಿ ಇಲ್ಲ ಅಲ್ಲ.
ಅಂದಾದ್ಮೇಲೆ ಬಿಟ್ಬಿಡು. ಬಟ್ ದ ಸ್ಟೇಟ್ ಆಫ್ ಯುವರ್ ಮೈಂಡ್ ಡಿಪೆಂಡ್ಸ್ ಅಪಾನ್ ದ ಸ್ಟೇಟ್ ಆಫ್ ಯುವರ್ ಮೈಂಡ್ ಆಟ್ ಯುವರ್ ಏಜ್ ವೆನ್ ಯು ವೇರ್ 10 or 11 years. If you had a competitive mind, or if you had a subtle mind, or if you had a very ferocious mind. What is the extent of your ferocity? ಕೋಪ. ಮೈಂಡಲ್ಲಿ ಎಷ್ಟು ಕೋಪ ಬರ್ತಿತ್ತು, ಕೈಯಲ್ಲಾಗದೇ ಇದ್ರು ಮೈಯೆಲ್ಲ ಅದಕ್ಕೆ ಏನು ಮಾಡೋರು, ಚಿಲ್ಡ್ರನ್ ಎಕ್ಸಿಬಿಟ್ ಆಲ್ ದಟ್ ಕೈಂಡ್ ಆಫ್ ಫಿಸಿಕಲ್ ಆಟ್ರಿಬ್ಯೂಟ್ಸ್. ಕೈ ಕಾಲನ್ನ ಕೆರೆಯೋದು, ಕೈ ಕಾಲನ್ನ ಉಜ್ಜೋದು, ಕೋಪ ಬಂದಾಗ ಕೈ ಕಾಲನ್ನ ಉಜ್ಜೋದು, ಹಠ ಮಾಡೋದು. ಅದು ಯಾಕೆ? ಬಿಕಾಸ್ ದೇ ಫೀಲ್ ಇಟ್ಸ್ ಎ ಸೈಕಾಲಜಿ. ಈ ಹಠ ಮಾಡ್ತಾಯಿದ್ರೆ ಕಾಲನ್ನ ತವರ್ಕೊಂಡು ಸೇರಿಸ್ಕೊಂಡು ಹಠ ಮಾಡೋದು, ಕೂದಲು ಎಳೆಯೋದು, ಕೂದಲನ್ನ ಪರ್ಚೋದು, ಅಮ್ಮನ ಕೂದಲನ್ನ ಪರ್ಚೋದು, ಅಮ್ಮನ ಕೂದಲನ್ನ ಎಳೆಯೋದು, ಕೋಪ ಬಂದಾಗ ಅಮ್ಮಂಗೆ ಹೊಡೆಯೋದು, ಅಪ್ಪಂಗೆ ಹೊಡೆಯೋದು, ಅಪ್ಪಂಗೆ ಪರ್ಚೋದು. ಬಿಕಾಸ್ ದಟ್ ಈಸ್ ದ ಏಜ್ ವೆನ್ ಯು ಅಂಡರ್ಸ್ಟ್ಯಾಂಡ್ how your mind is. Do you have a sattvic mind, or do you have that ferocious mind? This is the traits. ಈಗ ನಿಮ್ಮ ಅಪ್ಪ ಇರ್ಬೋದು, ನಿಮ್ಮ ತಾಯಿ ಇರ್ಬೋದು, ನಿಮ್ಮ ತಂದೆ ತಾಯಿ ಇಬ್ಬರು ಇರ್ಬೋದು, ಅಥವಾ ಇಲ್ಲದೇನೂ ಇರ್ಬೋದು. ಎಲ್ಲಿ ಕಂಡುಹಿಡಿಯೋದು ನೀವು? ಹೆಂಗೆ ಕಂಡು ಗೊತ್ತಾಗೋದು? ಡೋಂಟ್ ವರಿ, ಅಟ್ಲೀಸ್ಟ್ ಯು ಸಿ ಯುವರ್ ಚಿಲ್ಡ್ರನ್. ಆ ಸ್ಟೇಟ್ ಆಫ್ ದ ಮೈಂಡ್ ಮಕ್ಕಳಿಗೆ ಹೆಂಗಿದೆ ತಿಳ್ಕೊಳ್ಳಿ. ಅದು ಯಾವ ಸಿಚುವೇಷನಲ್ಲಿ ಯಾವ ಥರ ಇರ್ತಾರೆ ಮಕ್ಕಳು. ವಾಟ್ ಈಸ್ ದ ನೇಚರ್ ಆಫ್ ದ ಸ್ಟೇಟ್ ಆಫ್ ದ ಮೈಂಡ್? ಆರ್ ಇಸ್ ದ ಸ್ಟೇಟ್ ಆಫ್ ದ ಮೈಂಡ್ ಇಸ್ ಫೆರೋಷಿಯಸ್, ಆರ್ ಇಸ್ ಇಟ್ ಸಾಫ್ಟ್, ಆರ್ ಇಸ್ ಇಟ್ ಆಸ್ಪೀಷಿಯಸ್, ಆರ್ ಇಸ್ ಇಟ್ ಪ್ರೆಷಿಯಸ್, ಆರ್ ಇಸ್ ಇಟ್ ಹೈಲಿ ಆ್ಯಂಗ್ರಿ, ಹೈಲಿ ಟೆಂಪರಮೆಂಟಲ್? ಯು ವಿಲ್ ನೋ that state of the mind. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ದಿಸ್ ಈಸ್ ನಾಟ್ ಅ ಮೈಂಡ್ ಕ್ಲಾಸ್, ದಿಸ್ ಈಸ್ ನಾಟ್ ಅ ಮೆಂಟಲ್ ಕ್ಲಾಸ್. ದಿಸ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು ಹೌ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಟ್ರೈಟ್ಸ್ ಆಫ್ ಯುವರ್ ಚೈಲ್ಡ್ ಆರ್ ಯುವರ್ ಚಿಲ್ಡ್ರನ್. ದ ಟ್ರೈಟ್ಸ್ ಆಫ್ ಯುವರ್ ಚಿಲ್ಡ್ರನ್ ವಿ ಕಮ್ ಟು ನೋ, ದಟ್ ಈಸ್ ಕಾಲ್ಡ್ ಆಸ್ ಚಿಲ್ಡ್ರನ್ ಸೈಕಾಲಜಿ. ವೆದರ್ ಆರ್ ದೇ ಗೋಯಿಂಗ್ ಟು ಬಿ ferocious in the future, or is it going to be soft natured? ನಿಮ್ಮ ಮಕ್ಕಳು ಯಾವ ಥರ 10-12 ವರ್ಷದವರೆಗೂ, 9ರಿಂದ 12 ವರ್ಷದವರೆಗೂ ಹೌ ಡು ದೇ ಪ್ರೊಜೆಕ್ಟ್ ದೆಮ್ಸೆಲ್ಫ್? ಅದರ ಇಲ್ಲ ಅಂದರೆ ಇಮ್ಮಿಡಿಯೇಟ್ ಯು ಹ್ಯಾವ್ ಟು ಅಪ್ಲೈ ಕರೆಕ್ಷನ್ ಮೆಥಡ್. ಅದಕ್ಕೆ ಹಿಂದಿನ ಕಾಲದಲ್ಲಿ ಹಿಂದಿನ ಕಾಲ ಈಗಿನ ಕಾಲದಲ್ಲಿಲ್ಲ, ಕಡಿಮೆ. ಇದೆಲ್ಲ ನಮ್ಮದೆಲ್ಲ ಈಗೆಲ್ಲ ಫ್ಯಾಮಿಲಿ ಅಂದಾಗ ಏನಾಗುತ್ತೆ ಅಂದರೆ, ಇಟ್ಸ್ ಆಲ್ ವೆರಿ ಸೆಲ್ಫ್ ಓರಿಯೆಂಟೆಡ್. ನಮ್ಮ ತಂದೆ ತಾಯಿ, ಹಬ್ಬ ಅಂದರೆ ತಾತ ಅಜ್ಜಿ, ಅದು ಬಿಟ್ಟರೆ ಏನಿರಲ್ಲ ನಮಗೆ. ಒಕ್ಕುಳುಂಬ ಆ ಥರದ್ದೆಲ್ಲ ಇಲ್ಲ ಈಗ. ಜಾಯಿಂಟ್ ಫ್ಯಾಮಿಲಿ ಆ ಥರದ್ದೆಲ್ಲ ಇಲ್ಲ ಈಗ. ಇದರಲ್ಲಿ ಒಂದು ಟ್ರೈಟ್ಸ್ ಇತ್ತು, ಇನ್ನೊಂದಿತ್ತು. ಒಂದು ಕಡೆ ಸಂತೋಷವಾಗಿದ್ದರು, ಒಂದು ಕಡೆ ಎಲ್ಲ ರೀತಿ ಇದಿತ್ತು. ಅದು ಯಾಕೆ ಆಗಿತ್ತು ಅಂದರೆ, ಆಗೆಲ್ಲ ದೇ ಹ್ಯಾಡ್ ಅ ಕೈಂಡ್ ಆಫ್ ಅ ಕಲ್ಚರಲ್ ಕಮ್ಯೂನಿಯನ್. ಒಟ್ಟು ಸೇರಿಕೊಂಡು ಎಲ್ಲ ರೀತಿ ಹಬ್ಬ ಹವನ ಹರಿದಿನಗಳು ಇದನ್ನೆಲ್ಲ ಆಚರಣೆ ಮಾಡ್ತಾಯಿದ್ರು. ದೇ ಯೂಸ್ ಟು ಕಮ್ ಟುಗೆದರ್ ಇನ್ ಅ ಫ್ಯಾಮಿಲಿ. ಈಗಲೂ ಸ್ವಲ್ಪ ವರ್ಷದವರೆಗೂ ಇತ್ತದು. ಈಗ ಆ ಥರ ಯಾರೂ ಬರೋಲ್ಲ. ನಮಗೆ ಬಂದು ಹೋಗೋರು ಕಡಿಮೆ, ನಾವು ಇನ್ನೊಬ್ಬರ ಮನೆಗೆ ಹೋಗೋದಿಲ್ಲ, ಅದು ಕಡಿಮೆ ಆಗೋಗಿದೆ. ನಾವಾಯಿತು ನಮ್ಮ ಮಟ್ಟಿಗಾಯಿತು, ನಮ್ಮ ಮನೆ ಮಟ್ಟಕ್ಕಾಯಿತು ಅಂತ ಇರ್ತೀವಿ ನಾವಷ್ಟೇ. ಇದೆಲ್ಲ ಯಾಕೆ ಅಂದರೆ, ಇದೆಲ್ಲ ಇಟ್ಸ್ ನಾಟ್ ಚೈಲ್ಡ್ ಸೈಕಾಲಜಿ. ದಿಸ್ ಇಸ್ ಹೌ ವಿ ಹ್ಯಾವ್ ಟು ಪ್ರಿಸರ್ವ್ ಅವರ್ ಮೆಂಟಲ್ ಕಲ್ಚರ್. ನಾನು ಹೇಳಿದಲ್ಲ, 10ರಿಂದ 12 ವರ್ಷದ ಒಳಗಡೆ how we preserve the mind of our children. ನಾವೇನು ಮಾಡ್ತೀವಿ ಅಂದರೆ, ಇಲ್ಲ ತೀರಾ ಕೊಡಿಸ್ತಾ ಬರ್ತೀವಿ, ಕೆಡಿಸ್ತಾ ಬರ್ತೀವಿ. ಇಲ್ಲಾಂದರೆ ಕೊಡದೆ
ಈ ರೀತಿ ಉಗ್ರ ರೂಪಿಗಳ ಮಾಡ್ತಾ ಬರ್ತೀವಿ ಮಕ್ಕಳುಗಳನ್ನ. ಅತಿವೃಷ್ಟಿ, ಅನಾವೃಷ್ಟಿ ಇದೆರಡೂ ಕಷ್ಟ ಆಗುತ್ತೆ. ವಿ ಹ್ಯಾವ್ ಟು ಮೇಕ್ ಅ ಬ್ಯಾಲೆನ್ಸ್ ಟುವರ್ಡ್ಸ್ ಹಾರ್ಮನಿ. ಸಮರಸದಲ್ಲಿ ಎಲ್ಲರೂ ಖುಷಿಯಾಗಿರಬೇಕು ಅನ್ನೋತಕ್ಕಂಥ ವಿಚಾರದಲ್ಲಿ ನಾವು ಅದರಲ್ಲಿ ಒಳಗಾಗಬೇಕು. ಅದು ಒಳಗಾದ್ರೇ ಅವರ್ ಮೈಂಡ್, ವಿ ನೋ ದ ನೇಚರ್ ಆಫ್ ದ ಮೈಂಡ್ ಆಫ್ ಅವರ್ ಸೆಲ್ವ್ಸ್ ಅಲಾಂಗ್ ವಿತ್ ದ ನೇಚರ್ ಆಫ್ ಅವರ್ ಮೈಂಡ್ ಆಫ್ ಅವರ್ ಚಿಲ್ಡ್ರನ್. ಇವತ್ತು ಏನಾರು ಮಕ್ಕಳಲ್ಲಿ ಏನಾರು ಕೊರತೆ ಇದ್ದರೆ ಇಟ್ ಇಸ್ ಓನ್ಲಿ ಬಿಕಾಸ್ ದೇ ಹ್ಯಾವ್ ಬೀನ್ ಡಿಪ್ರೈವ್ಡ್ ಆಫ್ ಸಮಥಿಂಗ್ ವೆನ್ ದೇ ವೇರ್ ಬಿಟ್ವೀನ್ ದ ಏಜ್ ಆಫ್ 9 to 12. ಈಗ ನಿಮ್ಮ ಮಕ್ಕಳೋ ಮೊಮ್ಮಕ್ಕಳೋ 9 ವರ್ಷದಿಂದ 12 ವರ್ಷದೊಳಗಿದೆ, ದಿಸ್ ಈಸ್ ದ ಮೈಂಡ್ ಫಾರ್ಮೇಷನ್ ಈ ಟೈಮ್. ನಿಮ್ಮ ಮಕ್ಕಳಲ್ಲಿ 9 ವರ್ಷದಿಂದ 12 ವರ್ಷದ ಒಳಗಡೆ ಇದ್ದರೆ ಹಬ್ಬಬ್ಬ ಅಂದರೆ 13 ವರ್ಷದವರೆಗೂ ತೊಗೋಬೋದು. ದಟ್ ಈಸ್ ವೇರ್ ದ ಮೈಂಡ್ ಟೇಕ್ಸ್ ಅ ಪರ್ಟಿಕ್ಯುಲರ್ ಶೇಪ್ ಆ್ಯಂಡ್ ಅ ಪರ್ಟಿಕ್ಯುಲರ್ ಫಾರ್ಮ್. ಅದಕ್ಕೆ ಸಂಸ್ಕಾರ ಸಂಸ್ಕೃತಿ ಅಂತ ನಾವು ಹೇಳ್ಕೊಡೋದು. ಈ ಕಲ್ಚರ್ ಅಂತ ಬಂದಾಗ ವಿ ಟೇಕ್ ವಾಟ್ ಈಸ್ ದ ಎಫೆಕ್ಟ್ ಆಫ್ ಕಲ್ಚರ್. ವಿ ಥಿಂಕ್ ಆಫ್ ಓನ್ಲಿ ಮ್ಯಾನರ್ಸ್, ವಿ ಥಿಂಕ್ ಆಫ್ ಮನಿ. ಅದರ್ ದೆನ್ ಮನಿ ವಿ ಡೋಂಟ್ ನೋ ಎನಿಥಿಂಗ್. ವಿ ಡೋಂಟ್ ಅಂಡರ್ಸ್ಟ್ಯಾಂಡ್ ಹೌ ಅವರ್ ಮೈಂಡ್ ಹ್ಯಾಸ್ ಫಾರ್ಮ್ಡ್. If we find any problem in relationship with our children, ಇಲ್ಲ ಗಂಡನ ಜೊತೆ ಮಗಳು ಜಗಳ ಕಾಯ್ತಾ ಇದ್ದಾಳೆ ಅಥವಾ ಮಗ ಸೊಸೆ ಜೊತೆ ಜಗಳ ಕಾಯ್ತಿದ್ದಾನೆ ಅಂದರೆ ದೆನ್ ವಿ ನೋ ಆ ಪ್ರಾಪರ್ ಏಜಲ್ಲಿ ನಮ್ಮ ಸೊಸೆನೋ ಅಥವಾ ನಮ್ಮ ಮಗನೋ ಆ ಟೈಮಲ್ಲಿ ನಾನು ಅದನ್ನು ತಿದ್ದುಪಡಿ ಮಾಡಲಿಲ್ಲ. ದೇ ಹ್ಯಾವ್ ಬೀನ್ ಡಿರೈವ್ಡ್ ಆಫ್ ದ ಮೆಂಟಲ್ ಸ್ಟೇಟ್. ಟುಡೇ ದೇ ಹ್ಯಾವ್ ಬೀನ್ ಡಿಪ್ರೈವ್ಡ್ ನಾಟ್ ಬಿಕಾಸ್ ಆಫ್ ಫಿಸಿಕಲ್ ಸ್ಟೇಟ್. ದಷ್ಟಪುಷ್ಟವಾಗೇ ಇದ್ದಾರೆ ಮಕ್ಕಳುಗಳು, ಇಲ್ಲ ಅಂತ ಹೇಳಲ್ಲ. ಬಟ್ ಲುಕ್ ಎಟ್ ದ ದಷ್ಟಪುಷ್ಟತನ ಆಫ್ ದರ್ ಮೆಂಟಲ್ ಲೆವೆಲ್ ಆಫ್ ದ ಚಿಲ್ಡ್ರನ್. ಈಸ್ ಯುವರ್ ಚೈಲ್ಡ್ ಏಬಲ್ ಟು ಟೇಕ್ ಎಮೋಷನಲ್ ಡಿಸ್ಟರ್ಬೆನ್ಸಸ್? Is your child ready to take that kind of a physical disturbances? If not, remove them from that environment. ಆ ಎನ್ವಿರಾನ್ಮೆಂಟ್ ಅಂತ ಫಸ್ಟು ಬಿಡುಗಡೆ ಮಾಡಿ, ಇಲ್ಲಾಂದರೆ ಅವರ ಮಕ್ಕಳಿಗೂ ಅವರು ಇದ್ದಿದ್ದ ಪರಿಸ್ಥಿತಿ, ಅವರ ವಾತಾವರಣ ಅವರ ಮಕ್ಕಳಿಗೂ ಗೊತ್ತಿಲ್ಲದೆ ಇದ್ದಂಗೆ ಅದನ್ನು ಅವ್ರನ್ನ ಹಬ್ಬಿಸ್ತಾರೆ. ಬಿಕಾಸ್ ಫಾರ್ ದ ಸೇಕ್ ಆಫ್ ಮನಿ ಆರ್ ಫಾರ್ ಸೇಕ್ ಆಫ್ ಕಂಫರ್ಟ್ ಝೋನ್ ಇದನ್ನೆಲ್ಲ ಮಾಡ್ತಾ ಹೋಗ್ತಾರೆ. ಯುವರ್ ಕಲ್ಚರ್, ಯು ಆರ್ ಆ್ಯಕ್ಚುಲಿ ಟೀಚಿಂಗ್ ಚಿಲ್ಡ್ರನ್ a different kind of an aggression, a different kind of an aggression in your child. ಇದು ಅರ್ಥ ಮಾಡ್ಕೊಳ್ಳಿ. You dirty fellows, you have not understood this clinical psychology of a child. Between the age of 9 to 12, it is where the mind is formed. Almost 75% of the age, the child is formed physically. Neno dasta, other than eating food and giving them proper nutritious food, innenu bekagilla. But the mind is to be cultured, honed properly between the age of 9 and 12, maximum 9 to 13. If the child doesn't get that kind of a mental vibration, then the child will probably suffer lifelong. ಅವನಲ್ಲಿ ಒಂದು ಕೊರತೆ ಇದ್ದೇ ಇರುತ್ತೆ. ಇಟ್ ಆಲ್ ಇನ್ ದೇರ್ ಇನ್ ದ ಜೀನ್. ನಿಮ್ಮ ಮಕ್ಕಳಲ್ಲಿ ಜೀನಲ್ಲಿ ಇದ್ದೇ ಇರುತ್ತದು. ಅಂಡರ್ಸ್ಟ್ಯಾಂಡ್? ಯು ಹ್ಯಾವ್ ಡಿಪ್ರೈವ್ಡ್ ಯುವರ್ ಚಿಲ್ಡ್ರನ್ ಆಫ್ ದಟ್ ಮೆಂಟಲ್ ಎನರ್ಜಿ. ದಷ್ಟಪುಷ್ಟವಾಗಿ ಮೈಂಡಲ್ಲಿ ಬೆಳೆಸಬೇಕು.
If at all you have failed in your duty. ಇಲ್ಲಿ ಸ್ಪಿರಿಚುವಲ್ ಸತ್ಸಂಗ ಆದರೂ ಕೂಡ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಯುವರ್ ವೆಲ್ ಬೀಯಿಂಗ್. ಇಫ್ ಯು ಆರ್ ವೆಲ್, ಮೆಂಟಲಿ ವೆಲ್, then only your child will also be mentally well. If I don't correct you and not you, your children, that kind of a mental hygiene. ಈ ಸೋಷಿಯಲ್ ಡಿಸ್ಟೆನ್ಸಿಂಗ್ ಹೇಳ್ತಾರಲ್ಲ, ಬಟ್ ಫಸ್ಟ್ ಆಫ್ ಆಲ್ you should understand your child, does he or she has that kind of a mental hygiene? Is she bogged down mentally with worries or with mental troubles? Or is she only talking about your own mental state? Or is she talking about your children's children, your grandchildren mental state? ಫಸ್ಟ್ ಅದು ನೋಡ್ಕೊಳ್ಳಿ, ನಿಮ್ಮ ಮಗಳಿಗೆ ನಿಮ್ಮ ಮಗನಿಗೆ ಆ ಮೈಂಡ್ ಸ್ಟೇಟ್ ಇದೆಯಾ ಫಸ್ಟು. ಡು ಯು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಕೈಂಡ್ ಆಫ್ ಅ ಮೆಂಟಲ್ ಸ್ಟೇಟ್ ಯು ಹ್ಯಾವ್? ಮಹಾಲಯ ಅಮಾವಾಸ್ಯೆ ಆದಮೇಲೆ ಇವತ್ತು ಫಸ್ಟ್ ಡಿಸ್ಕೋರ್ಸ್ ನಿಮಗೆ. ದ ಡಿಸ್ಕೋರ್ಸ್ ಇಸ್ ಯು ಹ್ಯಾವ್ ಟು ಹ್ಯಾವ್ ಮೆಂಟಲ್ ಹೈಜೀನ್ ಆ್ಯಂಡ್ ಮೆಂಟಲ್ ಡಿಸ್ಪೊಸಿಷನ್. ನಾಟ್ ಓನ್ಲಿ ಯು, your children should have that mental hygiene and mental disposition. Otherwise, you are now killing your child. Knowingly or unknowingly, you are killing your child mentally, or your grandchild mentally. ನೀವೇನು ಮಾಡ್ತೀರಾ? ಅವನು ಒಳ್ಳೆ ಅಮೂಲ್ ಕೊಟ್ಟೆ, ಅದು ಕೊಟ್ಟೆ, ಇದು ಕೊಟ್ಟೆ, ಈಗ ಮಾತಾಡ್ತೀರಾ ನೀವು. Have you ever, even for a second, have you thought, have you given that mental tushti pushti? ಸಂಸ್ಕಾರ ಒಂದು ಕಡೆ ಬಿಟ್ಬಿಡಿ ಈಗ ಸಂಸ್ಕಾರ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ರಿಲಿಜನ್, ಐ ಆಮ್ ಟಾಕಿಂಗ್ ಅಬೌಟ್ ಮೆಂಟಲ್ ಹೈಜೀನ್. ಯು ಆರ್ ಜಸ್ಟ್ ಲೈಕ್ ಅ ರೆಕಾರ್ಡ್. ಆ ರೆಕಾರ್ಡ್ನಲ್ಲಿ ಏನು ಇನ್ಸ್ಕ್ರೈಬ್ ಆಗುತ್ತೋ ದಟ್ ಈಸ್ ಆನ್ ಅ ಪ್ಲೇಟ್, ಆ್ಯಂಡ್ ದಟ್ ಪ್ಲೇಟ್ ಡಿಸೈಡ್ಸ್ ಯುವರ್ ಸ್ಯಾನಿಟಿ ಅಲಾಂಗ್ ವಿತ್ ಯುವರ್ ಪ್ಯೂರಿಟಿ, ಅಲಾಂಗ್ ವಿತ್ ಇನ್ಸ್ಯಾನಿಟಿ. ಸ್ಯಾನಿಟಿ, ಪ್ಯೂರಿಟಿ ಆ್ಯಂಡ್ ಇನ್ಸ್ಯಾನಿಟಿ. ಹುಚ್ಚತನ, ಬೆಪ್ತನ ಅಥವಾ ಪರಿಶುದ್ಧತನ, ಅದು ಡಿಸೈಡ್ ಆಗುತ್ತೆ ನಿಮ್ಮ ಮಕ್ಕಳುಗಳಿಗೆ, ನಿಮ್ಮ ಮೊಮ್ಮಕ್ಕಳುಗಳಿಗೆ. ಬಿಟ್ವೀನ್ 12 to 14 ಆರ್ 9 to 13, more better. From the age of 9 to age of 13, it is now etched in that hard disk of your child. ಇದನ್ನೇ ನಮ್ಮ ಪೂರ್ವಿಕರು ಎಲ್ಲರೂ ನಮ್ಮಲ್ಲಿರೋ ಕೋಶಗಳಲ್ಲಿ ಅದನ್ನು ಡೆಪಿಕ್ಟ್ ಮಾಡಿದರು. This is what they have depicted. Whether you are in India or whether you are abroad or whether you are in a kaadu or whether you are in a jungle or whether in a known civilization or whether you are an unknown civilization, this is what it is. Even animals, if left in the forests, they have their own ethics and principles. It's a wild beast. So whatever a wild beast should have is normal ethics. A wild beast, first of all, it does not hunt if its stomach is full. Like this, like that, vis-a-vis, a human being will not hunt if he is full in his pocket. This is the basic principle of a human being. ಒಂದು ಮನುಷ್ಯನಿಗೆ ಸ್ವಭಾವ ಏನು ಅಂದರೆ, ಅವನು ಎಲ್ಲದರಲ್ಲೂ ತೃಪ್ತಿಯಾಗಿದ್ದರೆ
ಅವನಿಗೇನು ದೇವರ ಕಡೆಗೆ ಹೋಗ್ತಾನೆ ವಿನಃ ಅವನಿಗೇನು ಬೇಕು ಅನ್ನೋದೇನಿಲ್ಲ. ಅವನಿಗೆ ಬರೀ ನೆಮ್ಮದಿ ಶಾಂತಿ ಬೇಕಷ್ಟೆ. ಅವನಿಗಿನ್ನೇನು ಬೇಕಾಗಿಲ್ಲ, ಅವನಿಗೆ ನೆಮ್ಮದಿ ಶಾಂತಿ ಬೇಕಷ್ಟೆ. ವಾಟ್ ಈ ಲುಕ್ಸ್ ಔಟ್ ಫಾರ್ ಈಸ್ ಓನ್ಲಿ ಪೀಸ್ ಆ್ಯಂಡ್ ಹ್ಯಾಪಿನೆಸ್. ಅದು 40 ಆಗಿಬಿಟ್ರೆ he doesn't want anything else other than peace. ಅಪ್ ಟು 35-40ವರೆಗೂ ಒಂದೊಂದು ಸಲ ಎಸ್ ಬೇಕು, ಅವನಿಗೆ ಪ್ರಾಸ್ಪರಿಟಿ ಬೇಕು, ಬಂದರೆ ಒಳ್ಳೆಯದು. ಅಲ್ಲೇ ಆ ಏಜ್ ಆಫ್ 40ನಲ್ಲೇ ಗ್ರೀಡ್ ಎಲ್ಲ ಶುರು ಆಗೋದು. ಅಲ್ಲೇ ನಮಗೆ ಆಸೆ ದುರಾಸೆ ಜಾಸ್ತಿ ಬರೋದು ಅಲ್ಲೇ. ಅಬೌವ್ 40 ಓನ್ಲಿ ಯು ವಿಲ್ ಸ್ಟಾರ್ಟ್ ಫೀಲಿಂಗ್ ದಟ್ ಸೆನ್ಸ್ ಆಫ್ ಗ್ರೀಡ್. ಅಯ್ಯೋ ಅವನ ಹತ್ರ ಕಂಪ್ಯಾರಿಸನ್ನು ಗ್ರೀಡು ಎಲ್ಲ ಬರೋದು ಇಟ್ಸ್ ಓನ್ಲಿ ಫ್ರಮ್ ದಟ್ 35 ಏಜ್ ಆಲ್ಸೋ. ಅಯ್ಯೋ ನಾನು ಅವ್ರನ್ನ ಕಂಪೇರ್ ಮಾಡ್ಕೋತಾನೆ, ಅವನು ನೋಡು 30 ವರ್ಷದಲ್ಲಿ ಅವನು ಎಷ್ಟು ಇಂಪ್ರೂವ್ ಆಗಿಬಿಟ್ಟಿದ್ದಾನೆ ಅಂತಾನೆ. ಅಲ್ಲಿ ಶುರು ಆಗುತ್ತೆ ಅವನಿಗೆ ಅತೃಪ್ತಿ ಬರೋದು. ಯಾಕೆ ಅಂದಾಗ ಧರ್ಮದಲ್ಲಿ ಅವನು ಇಲ್ಲ ಅಂತ ಅಂದ್ಕೊಳ್ಳೋಣ ಸ್ಪಿರಿಚುವಲಿ, ಬಟ್ ಅದ್ರ ವಿಚಾರ ಇಲ್ಲ. ಅದರಲ್ಲಿ ಏನಾಗುತ್ತೆ ಅಂದಾಗ ಅವನಲ್ಲಿ ಯಾವಾಗಲೂ ದುರಾಸೆ ಇರುತ್ತೆ, ಅವನಿಗೆ ಯಾವಾಗಲೂ ಕಂಪ್ಯಾರಿಸನ್ ಇರುತ್ತೆ. ಆ ಕಂಪ್ಯಾರಿಸನ್ ಇದ್ದಾಗ ಅವನಿಗೆ ದುರಾಸೆ ಬಂದೇ ಬರುತ್ತೆ. he will not feel satiated or he will not feel satisfied. ಹಾಗೇನಾಗುತ್ತೆ ಅಂದರೆ ನಾನು ಇನ್ನೂ ಚೆನ್ನಾಗಬೇಕು, ಇನ್ನೂ ಚೆನ್ನಾಗಿ ಮುಂದಕ್ಕೆ ಬರಬೇಕು, ಜೀವನದಲ್ಲಿ ಇದ್ದೇ ಇರುತ್ತೆ. ನಥಿಂಗ್ ರಾಂಗ್, ಬಟ್ there should be a limitation. When you are not able to satisfy yourself, then it is enough now. God has decided ಮುಂದಕ್ಕೊಂದು ಚಾನ್ಸ್ ಬರುತ್ತೆ, ಬಟ್ ಅಲ್ಲಿವರೆಗೂ ಎಂಜಾಯ್ ವಾಟ್ ಎವರ್ ಪೀಸ್ ಯು ಹ್ಯಾವ್. ಎಂಜಾಯ್ ಔಟ್ ಆಫ್ ದಟ್ ಪೀಸ್ ಟ್ರ್ಯಾಂಕ್ವಿಲಿಟಿ, ನೆಮ್ಮದಿ. ದೆನ್ ವಿತ್ ದಟ್ ಟ್ರ್ಯಾಂಕ್ವಿಲಿಟಿ ಯು ಸ್ಟಾರ್ಟ್ ಎಂಜಾಯಿಂಗ್ ಅ ಪೀಸ್. ಅದಾದ ಮೇಲೆ ಶಾಂತಿ ಬರುತ್ತೆ, ಒಂದಾದ ಮೇಲೆ ಒಂದು. ಆಸೆ ಇರಬೇಕು, ದುರಾಸೆ ಇರಬಾರ್ದು. ಶಾಂತಿ ಇರಬೇಕು, ಮನಸ್ಸಿನಲ್ಲಿ ಕ್ರಾಂತಿ ಇರಬಾರ್ದು. ಸಮೃದ್ಧಿತನ ಇರಬೇಕು. ಜೀವನ ಮೂಲಕ ನಾವು ಅಂದರೆ ಜೀವನ ಪೂರ್ವವಾಗಿ ನಾವು ಯಾವಾಗಲೂ ಯುದ್ಧದಲ್ಲಿರಬಾರ್ದು. ಸಮೃದ್ಧಿ ಬದಲು ನಾವು ಜೀವನದಲ್ಲಿ ಯಾವ ಟೈಮಲ್ಲಿ ನಾನು ಯುದ್ಧದಲ್ಲಿದ್ದೀನಿ, ಮೆಂಟಲಿ how am I agitated? At the same time, you should also look at it, how can I be satisfied peacefully? Because at least 1 week once, you be satisfied peacefully. ಆ ಪೀಸನ್ನು ನೀವು ಆ ವಾರದಲ್ಲಿ, ಇವತ್ತು ಭಾನುವಾರ ಇರೋದರಿಂದ ನೀವೆಲ್ಲರೂ ಸ್ವಲ್ಪ ಶಾಂತಿ ಕಡೆಗೆ ಒಂದು ಸ್ವಲ್ಪ ಗಮನ ಕೊಡಿ, ಶಾಂತಿ ಕಡೆಗೆ ಸ್ವಲ್ಪ ನೆಮ್ಮದಿ ಕೊಡಿ. So at least 1 week or 15 minutes or 1 week 15-20 minutes or half an hour, you be in that kind of a tranquil and peace. ಆಮೇಲೆ ಇದ್ದೇ ಇರುತ್ತೆ ನಿಮ್ಮ ಗಿಂಜಾಟ ಇರ್ಬೋದು, ಬಟ್ ಆ 15-20 minutes or half an hour when you understand tranquility, then you will understand ಶಾಂತಿ ನೆಮ್ಮದಿ ಏನು ಅಂತ. ಇದು ನಿಮಗೆ ನಾನು ಹೇಳೋತಕ್ಕಂಥ ವಿಚಾರ. This is what it is. The moment you start, ಒಂದು ವೇದವಾಕ್ಯ ಇದರಲ್ಲಿ ನೀವು ಅಲ್ಲಿ ಪ್ರಕಾಶ, ಬೆಳಕು ಕಡೆನೇ ಹೋಗ್ತಾ ಇರಬೇಕು. ನೀವು ಬೆಳಕು ಕಡೆ ಇದ್ದಾಗ ನಿಮಗೆ ಶಾಂತಿ ಬರುತ್ತೆ. ಆ ಶಾಂತಿನಲ್ಲಿ ಇದ್ದಾಗ, ಆ ಬೆಳಕಿನಲ್ಲಿ ನಿಮಗೇನಾಗುತ್ತೆ ಅಂದಾಗ ಆ ಶಾಂತಿನಲ್ಲಿ ನೆಮ್ಮದಿ ಬರುತ್ತೆ. ಆ ನೆಮ್ಮದಿ ಬಂದಾಗ ಯು ವಿಲ್ ಬಿ ವೆರಿ ಟ್ರ್ಯಾಂಕ್ವಿಲ್. ಅಟ್ಲೀಸ್ಟ್ ಫಾರ್ ಹಾಫ್ ಆನ್ ಅವರ್ ಯು ಬಿ ಟ್ರ್ಯಾಂಕ್ವಿಲ್, ಪೀಸ್ಫುಲ್ ಆಗಿರಿ. ಪೀಸ್ಫುಲ್ ಆಗಿದ್ದಾಗ ಯು ಫೈಂಡ್ ಹೌ ವಂಡರ್ಫುಲ್ ಯು ಆರ್. ಯು ವಿಲ್ ಗೋ ಟು ದ ಸೋರ್ಸ್ ಆಫ್ ಯುವರ್ ಪೀಸ್. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.